ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ದಲಿತ ಸಂಸ್ಕೃತಿಯ ಅಧ್ಯಯನ ಪೀಠದ ಮಾಲೆ 1 ಡಾಕ್ಟರ್ ಹಂಸಂದ್ರ ಸುರೇಶ್ ಅವರ ಅಂಬೇಡ್ಕರ್ ಅವರ ಬಾಲ್ಯ ಮತ್ತು ಶಿಕ್ಷಣ ಕೃತಿಯ ಓದುವಿನ ಮುಂದುವರೆದ ಭಾಗದಲ್ಲಿ ಅಧ್ಯಾಯ 10 ಲಂಡನ್ನಿನಿಂದ ಸ್ವದೇಶಕ್ಕೆ ಆಗಮನ. ಅಂಬೇಡ್ಕರ್ ಅವರು ಜುಲೈ 27, 1917 ಕೈಸರ್ ಇ ಹಿಂದ್ ಹಡಗಿನಲ್ಲಿ ಭಾರತಕ್ಕೆ ಪ್ರಯಾಣವನ್ನು ಪ್ರಾರಂಭಿಸಿದರು. ಅದು ಯುದ್ಧ ನಡೆಯುತ್ತಿದ್ದ ಕಾಲ. ಹಲವು ಹಡಗುಗಳು ದಾಳಿಯಿಂದ ಮುಳುಗುತ್ತಿದ್ದವು. ಆಗಸ್ಟ್ 21, 1917 ಅವರು ಮುಂಬೈ ತಲುಪಿದರು. ಆದರೆ ಅವರ ಅಮೂಲ್ಯ ಪುಸ್ತಕಗಳನ್ನೊಳಗೊಂಡ ಬಾಕ್ಸುಗಳನ್ನು ಹೊತ್ತು ತರುತ್ತಿದ್ದ ಸರಕು ಹಡಗು ಆಳ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಭಾರತಕ್ಕೆ ಆಗಮಿಸಿದ ಅವರಿಗೆ ಹಲವು ಕಡೆ ಸನ್ಮಾನ ಸಮಾರಂಭಗಳನ್ನು ಏರ್ಪಾಟು ಮಾಡಲಾಗಿತ್ತು. ಅವರ ವಿದ್ಯಾರ್ಥಿ ವೇತನದ ಷರತ್ತುಗಳಿಗೆ ಅನುಗುಣವಾಗಿ 10 ವರ್ಷಗಳ ಕಾಲ ಬರೋಡಾ ರಾಜ್ಯದಲ್ಲಿ ಸೇವೆ ಸಲ್ಲಿಸುವ ಉದ್ದೇಶದಿಂದ ಅಂಬೇಡ್ಕರ್ ಬರೋಡಕ್ಕೆ ಹೋದರು. ಅವರು ಇಷ್ಟಪಟ್ಟಿದ್ದರೆ ಅವರಿಗೆ ಲಂಡನ್ನಿನಲ್ಲಿ ಉತ್ತಮವಾದ ನೌಕರಿ ಸಿಗುತ್ತಿತ್ತು. ಆದರೆ ಕರಾರು ಮಾಡಿಕೊಂಡ ಮೇಲೆ ಅದನ್ನು ಪೂರೈಸುವುದು ತಮ್ಮ ಜವಾಬ್ದಾರಿ ಎಂದು ಅವರು ಭಾರತಕ್ಕೆ ಬಂದರು. ಬರೋಡಾಕ್ಕೆ ಪ್ರಯಾಣ ಬೆಳೆಸಲು ಖರ್ಚಿಗಾಗಿ ಹಣಕ್ಕೆ ಏನು ಮಾಡುವುದು ಎಂಬ ಸಮಸ್ಯೆ ಅಂಬೇಡ್ಕರ್ ಅವರಿಗೆ ಎದುರಾಯಿತು. ಅದೇ ಸಮಯಕ್ಕೆ ಸರಿಯಾಗಿ ಅವರು ಪುಸ್ತಕಗಳನ್ನು ಕಳುಹಿಸಿದ ಹಡಗು ಮುಳುಗಿದ್ದರಿಂದ ಹಡಗು ಕಂಪನಿಯಾದ ಥಾಮಸ್ ಅಂಡ್ ಕಂಪನಿ ಪರಿಹಾರದ ಹಣವನ್ನು ಅಂಬೇಡ್ಕರ್ ಅವರಿಗೆ ಕಳುಹಿಸಿತು. ಆ ಹಣದಲ್ಲಿ ಅರ್ಧದಷ್ಟು ಮನೆಯ ಖರ್ಚಿಗಾಗಿ ನೀಡಿ ಉಳಿದ ಹಣದಲ್ಲಿ ಅವರು ಬರೋಡಕ್ಕೆ ಪ್ರಯಾಣ ಬೆಳೆಸಿದರು. ಅವರು ಆಗಸ್ಟ್ 31, 1917 ಮಹಾರಾಜರ ಮಿಲಿಟರಿ ಕಾರ್ಯದರ್ಶಿಯಾಗಿ ರಾಜ್ಯಾಡಳಿತಕ್ಕೆ ಸೇರಿದರು. ಕೆಲವು ದಿನಗಳಲ್ಲಿಯೇ ಅಂಬೇಡ್ಕರ್ ಅವರಿಗೆ ಬರೋಡ ಮಹಾರಾಜರು ತಮ್ಮ ಸಂಸ್ಥಾನದಲ್ಲಿ ಹಣಕಾಸು ಕಾರ್ಯದರ್ಶಿಯನ್ನಾಗಿ ಮುಂಬಡ್ತಿ ನೀಡಿದರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಪದವಿ ಪಡೆದಿದ್ದರೂ ಬರೋಡಾದಲ್ಲಿ ಜಾತಿ ತಾರತಮ್ಯ ಮತ್ತು ಅವಮಾನಗಳನ್ನು ಅನುಭವಿಸಬೇಕಾಯಿತು. ಮಹಾರಾಜರು ತಮ್ಮ ಅಧಿಕಾರಿಗಳಿಗೆ ಅಂಬೇಡ್ಕರ್ ಅವರನ್ನು ರೈಲು ನಿಲ್ದಾಣದಲ್ಲಿ ಸ್ವಾಗತಿಸಿ ಕರೆದುಕೊಂಡು ಬರಬೇಕೆಂದು ಆಜ್ಞಾಪಿಸಿದರೂ ಸಹ ಅವರನ್ನು ಬರಮಾಡಿಕೊಳ್ಳಲು ಯಾರೂ ಬಂದಿರಲಿಲ್ಲ. ಉನ್ನತ ವ್ಯಾಸಂಗ ಮಾಡಿದರೂ ಮಹಾರಾಜರ ಕೃಪೆಗೆ ಪಾತ್ರರಾಗಿದ್ದರೂ ಸುತ್ತಮುತ್ತ ಇದ್ದ ನೌಕರರು ಮತ್ತು ಅಧಿಕಾರಿ ವರ್ಗದವರು ಅಸ್ಪೃಶ್ಯರೆಂದು ಅವರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಯಾವುದಾದರೂ ಕೆಲಸಗಳನ್ನು ಹೇಳಿದರೆ ಅಥವಾ ಆದೇಶಗಳನ್ನು ಮಾಡಿದರೆ ಅವರ ಸಹಾಯಕರು ಅವುಗಳನ್ನು ಪಾಲಿಸುವಲ್ಲಿ ಹಿಂಜರಿಕೆ ತೋರುತ್ತಿದ್ದರು. ನಿರಕ್ಷರ ಕುಕ್ಷಿಗಳಾದ ಕಚೇರಿಯ ಜವಾನರು ಅವರ ಕೈಗೆ ಕಾಗದ ಪತ್ರಗಳನ್ನು ಕಡತಗಳನ್ನು ನೀಡಿದರೆ ತಮ್ಮ ಮೈಲಿಗೆ ಆಗುತ್ತದೆ ಎಂದು ತಿಳಿದು ದೂರದಿಂದಲೇ ಮೇಜಿನ ಮೇಲೆ ಬಿಸಾಡಿ ಹೋಗುತ್ತಿದ್ದರು. ಕಚೇರಿಯಲ್ಲಿ ಅವರು ಬೇರೆಯವರು ಉಪಯೋಗಿಸುತ್ತಿದ್ದ ಪಾತ್ರೆಗಳನ್ನು ಮುಟ್ಟುವಂತಿರಲಿಲ್ಲ. ಅವರಿಗೆ ಕೊಡಬೇಕಾಗಿದ್ದ ಸರಕಾರಿ ಬಂಗಲೆಯ ಸಲುವಾಗಿ ಕಾಯಬೇಕಾದಾಗ ಅವರಿಗೆ ಬರೋಡಾದಲ್ಲಿ ಒಂದು ಸರಳ ರೀತಿಯ ಮನೆಯನ್ನು ಹುಡುಕುವುದು ಕೂಡ ಕಷ್ಟವಾಯಿತು. ಅಂಬೇಡ್ಕರ್ ಅವರು ತಮ್ಮ ಆತ್ಮಚರಿತ್ರೆ ವೀಸಾಗಾಗಿ ಕಾಯಲಾಗುತ್ತಿದೆ ಕೃತಿಯಲ್ಲಿ ನನ್ನ 5 ವರ್ಷಗಳ ಯುರೋಪ್ ಮತ್ತು ಅಮೆರಿಕದ ವಾಸ್ತವ್ಯವು ನನ್ನಲ್ಲಿ ಸ್ಪೃಶ್ಯ ಮತ್ತು ಅಸ್ಪೃಶ್ಯ ಎಂಬ ಭಾವನೆಯನ್ನು ನನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಿತ್ತು. ಭಾರತದೊಳಗಿರುವ ಅಸ್ಪೃಶ್ಯತೆಯಿಂದ ತನಗೂ ಸಮಸ್ಯೆ, ಇತರರಿಗೂ ಸಮಸ್ಯೆ. ನಾನು ರೈಲ್ವೆ ಸ್ಟೇಷನ್ ಬಿಟ್ಟು ಹೊರಗೆ ಬಂದಿದ್ದೆ ತಡ. ಎಲ್ಲಿಗೆ ಹೋಗಲಿ, ನನ್ನನ್ಯಾರು ಬರಮಾಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆಗಳಿಂದಾಗಿ ನನ್ನ ಮನಸ್ಸು ಗೊಂದಲದಲ್ಲಿ ಮುಳುಗಿತ್ತು. ನಾನು ಭಾರತಕ್ಕೆ ಮರಳಿದಾಗ ಅಸ್ಪೃಶ್ಯತೆಯ ಸಮಸ್ಯೆ ಮತ್ತೆ ಮರುಕಳಿಸಿದೆ ಎಂದು ವಿಷಾದ ವ್ಯಕ್ತಪಡಿಸಿರುವುದನ್ನು ಗಮನಿಸಬಹುದು. ಅವರು ಬರೋಡಾದಲ್ಲಿ ಮನೆಗಳನ್ನು ಹುಡುಕಿದರೂ ಯಾರೂ ಕೂಡ ಮನೆಯನ್ನು ಬಾಡಿಗೆಗೆ ನೀಡಲಿಲ್ಲ. ಇದರಿಂದ ಬೇಸರಗೊಂಡ ಅಂಬೇಡ್ಕರ್ ಅವರು ಹೋಟೆಲ್ಗಳನ್ನು ಹುಡುಕತೊಡಗಿದರು. ಹಿಂದೂ ಸಮಾಜಕ್ಕೆ ಸೇರಿದ ಹೋಟೆಲ್ಗಳ ಮಾಲೀಕರುಗಳು ಸಹ ಅವರಿಗೆ ವಸತಿಯನ್ನು ನೀಡಲು ನಿರಾಕರಿಸಿದರು. ಈ ಸಂಬಂಧ ಅವರು ಮಹಾರಾಜರಿಗೆ ಮನವಿಯೊಂದನ್ನು ಸಲ್ಲಿಸಿದರು.
ಮಹಾರಾಜರು ಆ ಪತ್ರವನ್ನು ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸಿ ದಿವಾನರಿಗೆ ಕಳಿಸಿಕೊಟ್ಟರು. ದಿವಾನರು ಆ ಮನವಿಯ ಕುರಿತು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಕಸದ ಬುಟ್ಟಿಗೆ ಹಾಕಿದರು. ಮೇಲ್ವರ್ಗದವರನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ರಾಜರಿಗೂ ಇರಲಿಲ್ಲ. ಕೊನೆಗೆ ಪಾರ್ಸಿ ಹೋಟೆಲ್ಗಳಿಗೆ ಹೋಗಿ ಪ್ರಯತ್ನಿಸಿದರು. ಆದರೆ ಅವುಗಳಲ್ಲಿ ಕೇವಲ ಪಾರ್ಸಿ ಸಮುದಾಯದವರಿಗೆ ಸೇರಿದವರಿಗೆ ಮಾತ್ರ ಕೊಡಲಾಗುವುದು ಎಂಬ ವಿಷಯ ಅವರ ಅರಿವಿಗೆ ಬಂತು. ಬೇರೆ ದಾರಿ ತೋಚದೆ ಒಬ್ಬ ಪಾರ್ಸಿ ಹೋಟೆಲ್ ಮಾಲೀಕನನ್ನು ಏನಾದರೂ ಮಾಡಿ ಕೊಠಡಿಯೊಂದನ್ನು ಕೊಡುವಂತೆ ಮನವಿ ಮಾಡಿಕೊಂಡರು. ಯಾರಿಗೂ ಗೊತ್ತಾಗದಂತೆ ರಹಸ್ಯವಾಗಿ ವಾಸ ಮಾಡಬೇಕು, ಬೇರೆಯವರಿಗೆ ಗೊತ್ತಾದರೆ ಇಡೀ ಹೋಟೆಲ್ಗೆ ಬಹಿಷ್ಕಾರ ಹಾಕಿಬಿಡುತ್ತಾರೆ ಎಂದು ಹೋಟೆಲ್ ಮಾಲೀಕ ಷರತ್ತು ಹಾಕಿದ್ದ. ಇದು ತಾತ್ಕಾಲಿಕ ವ್ಯವಸ್ಥೆ, ತಮಗೆ ಸರ್ಕಾರಿ ಬಂಗಲೆ ದೊರೆಯುತ್ತದೆ, ಆಗ ಇಲ್ಲಿ ಖಾಲಿ ಮಾಡಿ ಅಲ್ಲಿ ವಾಸ್ತವ್ಯ ಮಾಡಬಹುದು ಎಂದು ಆಲೋಚಿಸಿ ಅವರ ಷರತ್ತಿಗೆ ಒಪ್ಪಿಕೊಂಡು ಅಂಬೇಡ್ಕರ್ ಅವರು ಆ ಪಾರ್ಸಿ ಹೋಟೆಲ್ನಲ್ಲಿ ವಾಸ ಮಾಡತೊಡಗಿದರು. ಆದರೆ ಅಂಬೇಡ್ಕರ್ ಅವರು ಆ ಹೋಟೆಲ್ನಲ್ಲಿ ಹೆಚ್ಚು ದಿನ ವಾಸ್ತವ್ಯ ಹೂಡಲು ಸಾಧ್ಯವಾಗಲಿಲ್ಲ. ಅವರು ಪಾರ್ಸಿ ಹೋಟೆಲ್ನಲ್ಲಿ ಉಳಿದುಕೊಂಡು 10 ದಿನಗಳು ಕಳೆದಿದ್ದವು. 11ನೆಯ ದಿನದಂದು ಪಾರ್ಸಿ ಸಮುದಾಯದ ಕೆಲವು ಸದಸ್ಯರಿಗೆ ಅಂಬೇಡ್ಕರ್ ಅವರು ಹೋಟೆಲ್ನಲ್ಲಿ ತಂಗಿರುವ ವಿಷಯ ಹೇಗೋ ತಿಳಿಯಿತು. ಕೈಯಲ್ಲಿ ಕೋಲುಗಳನ್ನು ಹಿಡಿದುಕೊಂಡು ಉದ್ರೇಕಗೊಂಡಿದ್ದ ಪಾರ್ಸಿಗಳ ಗುಂಪೊಂದು ಹೋಟೆಲ್ಗೆ ನುಗ್ಗಿತ್ತು. ಅಂಬೇಡ್ಕರ್ ಅವರಿಗೆ ಗುಂಪಿನಲ್ಲಿದ್ದವರು ಪ್ರಶ್ನೆಗಳ ಸುರಿಮಳೆಗೈದರು. ನೀನು ಯಾರು? ನೀನು ಯಾಕೆ ಇಲ್ಲಿಗೆ ಬಂದೆ? ಪಾರ್ಸಿ ಹೆಸರನ್ನು ಹೇಳಿಕೊಳ್ಳಲು ನಿನಗೆ ಎಷ್ಟು ಧೈರ್ಯ? ನಿನ್ನಿಂದ ಈ ಹೋಟೆಲು ಅಪವಿತ್ರವಾಗಿದೆ ಎಂದು ಗಲಾಟೆ ಮಾಡಿದರು. ನೀನು ಇಂದು ಸಂಜೆಯ ಹೊತ್ತಿಗೆ ಈ ಹೋಟೆಲ್ನಲ್ಲಿ ಕಾಣಿಸಬಾರದು, ತಕ್ಷಣ ಇಲ್ಲಿಂದ ಖಾಲಿ ಮಾಡಬೇಕೆಂದು ಆಗ್ರಹಿಸಿದರು. ತಾವು ಬೇರೆ ಕಡೆ ವಸತಿ ವ್ಯವಸ್ಥೆಗಾಗಿ ಪ್ರಯತ್ನಿಸುತ್ತಿದ್ದು 1 ವಾರ ಸಮಯ ಕೊಟ್ಟರೆ ಅನುಕೂಲವಾಗುತ್ತದೆ ಎಂದು ಅಂಬೇಡ್ಕರ್ ಕೇಳಿಕೊಂಡರು. ಆದರೆ ಬಂದವರು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಸಂಜೆಯೊಳಗೆ ಖಾಲಿ ಮಾಡುವಂತೆ ಎಚ್ಚರಿಸಿದರು. ಈ ಅವಮಾನ ಮತ್ತು ಮನಸ್ಸಿಗೆ ಆದ ನೋವನ್ನು ಅಂಬೇಡ್ಕರ್ ಅವರಿಗೂ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅದೇ ದಿನ ರಾತ್ರಿ ಹೋಟೆಲನ್ನು ಖಾಲಿ ಮಾಡಿದರು. ಈ ಘಟನೆಯ ಕುರಿತು ಅಂಬೇಡ್ಕರ್ ಅವರು ಸ್ವತಃ ಹೀಗೆ ಬರೆದಿದ್ದಾರೆ. ಕೈಯಲ್ಲಿ ಬಡಿಗೆ ಹಿಡಿದು ಶಸ್ತ್ರಸಜ್ಜಿತರಾಗಿ ಕೊಚ್ಚುವ ಮನಸ್ಥಿತಿಯಲ್ಲಿ ನನ್ನ ಮುಂದೆ ನಿಂತಿದ್ದ ಡಜನ್ಗೂ ಹೆಚ್ಚು ಪಾರ್ಸಿಗಳು ಮತ್ತು ಭಯಭೀತನಾಗಿ ಪ್ರಾಣರಕ್ಷಣೆ ಮಾಡುವಂತೆ ದೈನ್ಯತೆಯಿಂದ ಅವರನ್ನು ಪ್ರಾರ್ಥಿಸುತ್ತಿದ್ದ ನನ್ನ ಸ್ಥಿತಿಯು 18 ವರ್ಷಗಳಾದರೂ ಕೂಡ ನನ್ನ ಮನಸ್ಸಿನಿಂದ ಮಾಸಿ ಹೋಗಲು ಸಾಧ್ಯವಾಗುತ್ತಿಲ್ಲ. ಆ ಘಟನೆಯನ್ನು ನಾನು ನೆನಪಿಸಿಕೊಳ್ಳುತ್ತಲೇ ಇರುತ್ತೇನೆ. ಆ ಸನ್ನಿವೇಶ ನೆನಪು ಮಾಡಿದಾಗಲೆಲ್ಲ ನನ್ನ ಕಣ್ಣಾಲಿಗಳಲ್ಲಿ ನೀರು ತನ್ನಷ್ಟಕ್ಕೆ ತಾನೇ ಹರಿಯುತ್ತದೆ. ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಹಿಂದೂಗಳಿಗೆ ಅಸ್ಪೃಶ್ಯನಾಗುವವನು ಪಾರ್ಸಿಗಳಿಗೂ ಅಸ್ಪೃಶ್ಯನೇ ಎಂಬುದನ್ನು ನಾನು ಅರಿತುಕೊಂಡೆ. ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬೈಗೆ ಹಿಂದಿರುಗಲು ನಿರ್ಧರಿಸಿ ರೈಲು ನಿಲ್ದಾಣಕ್ಕೆ ಹೋದರು. ಆದರೆ ರೈಲು ಸುಮಾರು 4 ಗಂಟೆಗಳ ಕಾಲ ತಡವಾಗಿ ಬರಲಿದೆ ಎಂದು ರೈಲು ನಿಲ್ದಾಣದ ಅಧಿಕಾರಿಗಳು ತಿಳಿಸಿದರು. ಆದ್ದರಿಂದ ಅವರು ಸ್ವಲ್ಪ ವಿಶ್ರಾಂತಿ ಪಡೆಯಲು ರೈಲ್ವೆ ನಿಲ್ದಾಣದ ಸಮೀಪವಿರುವ ಉದ್ಯಾನವನಕ್ಕೆ ಹೋದರು. ಆ ರಾತ್ರಿ ಹತ್ತಿರದ ಉದ್ಯಾನವನದಲ್ಲಿ ಕಾಲ ಕಳೆದರು. ಅವರಿಗೆ ನಿದ್ರೆ ಬರಲಿಲ್ಲ. ಮರವೊಂದರ ಕೆಳಗೆ ಕುಳಿತುಕೊಂಡರು. ಅವರ ಸೂಟ್ಕೇಸು, ಹಾಸಿಗೆ, ಪ್ರಮಾಣಪತ್ರಗಳು ಮತ್ತು ಪುಸ್ತಕಗಳು ನೆಲದ ಮೇಲೆ ಹರಡಿಕೊಂಡು ಬಿದ್ದಿದ್ದವು. ಸುಮಾರು 4 ಗಂಟೆಗಳ ಕಾಲ ಆ ಉದ್ಯಾನವನದಲ್ಲಿ ಅವರು ಕಳೆದರು. ಈ 4 ಗಂಟೆಗಳು ಭಾರತದಲ್ಲಿ ಬಹುಜನರ ಇತಿಹಾಸ ಬದಲಾಗಲು ಕಾರಣವಾದವು. ಆಲದ ಮರದ ಕೆಳಗೆ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಪಯಣ ಬಗ್ಗೆ ಯೋಚಿಸುತ್ತಿದ್ದರು. ಅವರು ಅನುಭವಿಸಿದ ಎಲ್ಲ ನೋವುಗಳನ್ನು ಕುರಿತು ನೆನಪಿಸಿಕೊಂಡರು. ಬಾಬಾ ಸಾಹೇಬರು ಒಂದೆಡೆ ಕುಳಿತು ಮಗುವಿನಂತೆ ಹತ್ತುಕೊಂಡರು. ಕಲ್ಪನೆಗಳ ಅರಿವು ಮತ್ತು ಅವರ ಮುಂದಿನ ಪ್ರಯಾಣದ ಬಗ್ಗೆ ಯೋಚಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಸ್ಥಳದಲ್ಲಿ ಭಾರತದ ಅಸ್ಪೃಶ್ಯರ ಹಕ್ಕುಗಳಿಗಾಗಿ ಇಡೀ ಜೀವನವನ್ನು ಮೀಸಲಿಡುವ ನಿರ್ಣಯವನ್ನು ತೆಗೆದುಕೊಂಡರು. ವಡೋದರಾದ ಸಯ್ಯಾಜಿ ಗಾರ್ಡನ್ನಲ್ಲಿರುವ ಸಂಕಲ್ಪ ಭೂಮಿ. ವಡೋದರಾದ ಸಯ್ಯಾಜಿ ಗಾರ್ಡನ್ನಲ್ಲಿರುವ ಸಂಕಲ್ಪ ಭೂಮಿ. ಸೆಪ್ಟೆಂಬರ್ 23, 1917 ಈ ಘಟನೆಯನ್ನು ಪ್ರತಿ ವರ್ಷ ಸಂಕಲ್ಪ ದಿವಸ ಎಂದು ಆಚರಿಸಲಾಗುತ್ತದೆ.
ಅವರು ಅಂದು ರಾತ್ರಿ ಕಳೆದ ಉದ್ಯಾನವನದ ಆ ಸ್ಥಳವನ್ನು ಸಂಕಲ್ಪ ಭೂಮಿ ಎಂದು ಕರೆಯಲಾಗುತ್ತದೆ ಮತ್ತು ಈ ಸ್ಥಳವು ಇಂದು ಸ್ಮಾರಕವಾಗಿ ಪರಿವರ್ತನೆಯಾಗಿದ್ದು ಅತ್ಯಂತ ಗೌರವದ ತಾಣವಾಗಿದೆ. ಗುಜರಾತ್ ರಾಜ್ಯದ ವಡೋದರಾದಲ್ಲಿರುವ ಸಯ್ಯಾಜಿ ಗಾರ್ಡನ್ನಲ್ಲಿರುವ ಈ ಸ್ಥಳವನ್ನು ರಾಷ್ಟ್ರೀಯ ಸ್ಮಾರಕ ಪ್ರಾಧಿಕಾರವು 2022ರಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವೆಂದು ಘೋಷಿಸಲು ಶಿಫಾರಸು ಮಾಡಿತು. ತಂದೆ ತಾಯಿಯವರನ್ನು ಕಳೆದುಕೊಂಡು ಅನಾಥನಾಗಿದ್ದ ಅಂಬೇಡ್ಕರ್ ಅವರನ್ನು ಬರೋಡಾ ಮಹಾರಾಜರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಕಳಿಸಿದರು. ಆದ್ದರಿಂದ ಬಾಬಾ ಸಾಹೇಬರು ಬರೋಡಾ ಮಹಾರಾಜರಿಗೆ ಯಾವಾಗಲೂ ಅಭಾರಿಯಾಗಿದ್ದರು. ಅವರ ಮಹಾರಾಜರಿಂದ ಅದೆಷ್ಟೋ ಪ್ರಭಾವಿತರಾಗಿದ್ದಾರೆಂದರೆ 1950ರಲ್ಲಿ ಮಹಾರಾಜ್ ಗಾಯಕ್ವಾಡರ ಮೊಮ್ಮಗ ಪ್ರತಾಪ್ ಸಿಂಹ ರಾವ್ ಗಾಯಕ್ವಾಡ್ ಅವರಿಗೆ ಭಾವನಾತ್ಮಕ ಪತ್ರವೊಂದನ್ನು ಬರೆದು, ಅವರು ನನ್ನ ಪೋಷಕರು ಮತ್ತು ನನ್ನ ಜೀವನದ ವಾಸ್ತುಶಿಲ್ಪಿಯಾಗಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ನಾನು ಇಂದು ಹೊಂದಿರುವ ಉನ್ನತ ಸ್ಥಾನಮಾನಗಳನ್ನು ತಲುಪಲು ಅವರಿಂದಲೇ ಸಾಧ್ಯವಾಯಿತು. ಅವರಿಗೆ ನನ್ನ ಕೃತಜ್ಞತೆ ಋಣವನ್ನು ತೀರಿಸಬೇಕಾಗಿದೆ. ಅದನ್ನು ಸಮರ್ಪಕವಾಗಿ ಮಾಡುತ್ತೇನೆ ಎಂಬ ಆಶಾವಾದ ನನ್ನಲ್ಲಿದೆ. ಅದಕ್ಕಾಗಿ ನಾನು ಮಾಡಬಹುದಾದ ಒಂದೇ ಒಂದು ಕೆಲಸವೆಂದರೆ ಅವರ ಜೀವನ ಚರಿತ್ರೆಯನ್ನು ಬರೆಯುವುದು ಎಂದು ಹೇಳುವ ಮೂಲಕ ಸಯ್ಯಾಜಿರಾವ್ ಗಾಯಕ್ವಾಡರ ಜೀವನ ಚರಿತ್ರೆಯನ್ನು ಬರೆಯುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರ ಜೀವನದ ಮೇಲೆ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಅಪಾರವಾದ ಪ್ರಭಾವವನ್ನು ಬೀರಿದರು. ಅದು ಅವರ ಕೃತಿಗಳಲ್ಲೂ ಬಿಂಬಿತವಾಗಿರುವುದನ್ನು ಗಮನಿಸಬಹುದು. ದುರದೃಷ್ಟವಶಾತ್ ಬಾಬಾ ಸಾಹೇಬರು ಆ ಕಾರ್ಯವನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಅವರ ಬರಹದ ಮೂಲಕ ಮಹಾರಾಜರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳುವ ಅವಕಾಶವನ್ನು ಚಿಂತನಶೀಲ ಜಗತ್ತು ಕಳೆದುಕೊಂಡಿತು. 2 ದಶಕಗಳ ನಂತರ ಅಂಬೇಡ್ಕರ್ ಅವರು ತಾವು ತಂಗಿದ ಬರೋಡಾದ ಪಾರ್ಸಿ ಹೋಟೆಲ್ ಕುರಿತು ಹೀಗೆ ಬರೆದರು. ಆ ಹೋಟೆಲಿನ ಮೊದಲ ಮಹಡಿಯಲ್ಲಿ ಒಂದು ಪುಟ್ಟ ಬೆಡ್ರೂಮ್ ಇತ್ತು. ಅದಕ್ಕೆ ಹೊಂದಿಕೊಂಡಂತೆ ಒಂದು ಬಚ್ಚಲು, ಅದರಲ್ಲಿ ನೀರಿಗಾಗಿ ಒಂದು ನಲ್ಲಿ, ಉಳಿದಂತೆ ಆ ಮಹಡಿಯಲ್ಲಿ ಒಂದು ದೊಡ್ಡ ಹಾಲು ಇತ್ತು. ಆ ಹಾಲ್ನಲ್ಲಿ ಮುರುಕು ಕುರ್ಚಿಗಳು, ಬೆಂಚುಗಳು, ಹಲಿಗೆಗಳು ಇತ್ಯಾದಿಗಳು ಹಾಕಿದ್ದರು. ಹಾಲಿನ ತುಂಬ ಎಲ್ಲ ರೀತಿಯ ಕಸದ ರಾಶಿಯೇ ತುಂಬಿತ್ತು. ಇಂಥ ಕೆಟ್ಟ ವಾತಾವರಣದ ನಡುವೆ ನಾನೊಬ್ಬನೇ ಏಕಾಂಗಿಯಾಗಿ ಆ ರೂಮಿನಲ್ಲಿ ಇರುತ್ತಿದ್ದೆ. ಹೋಟೆಲ್ ಸಹಾಯಕ ಬೆಳಗ್ಗೆ ಒಂದು ಕಪ್ಪು ಟೀ ತಂದು ಕೊಡುತ್ತಿದ್ದ. ಅನಂತರ ಮತ್ತೆ ತಿಂಡಿಯೊಂದಿಗೆ ಅಥವಾ ಬೆಳಗಿನ ಊಟವನ್ನು ತಂದು ಕೊಡುತ್ತಿದ್ದ. 3ನೇ ಬಾರಿ ಅವನು ರಾತ್ರಿ 8:30ಕ್ಕೆ ರಾತ್ರಿ ಊಟವನ್ನು ತಂದು ಕೊಡುತ್ತಿದ್ದ. ಆತ ಈ 3 ಬಾರಿ ಮಾತ್ರ ಬರುವುದನ್ನು ಬಿಟ್ಟರೆ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಮಾತ್ರ ಮೇಲೆ ಬರುತ್ತಿದ್ದ. ಆದರೆ ಅವನು ಬಂದಾಗಲೆಲ್ಲ ನನ್ನೊಡನೆ ಒಂದು ಮಾತನಾಡದೆ ಹೋಗುತ್ತಿದ್ದ. ಹೇಗೋ ದಿನ ಕಳೆಯುತ್ತಿತ್ತು. ನನ್ನನ್ನು ಬರೋಡಾದ ಮಹಾರಾಜರು ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಪ್ರೊಫೆಸರ್ ಆಗಿ ನೇಮಿಸಿದರು. ನಾನು ಬೆಳಗ್ಗೆ 10 ಗಂಟೆಗೆ ಹೋಟೆಲ್ ಬಿಡುತ್ತಿದ್ದೆ ಹಾಗೂ ಸಂಜೆ ಸುಮಾರು 8 ಗಂಟೆ ವೇಳೆಗೆ ವಾಪಸ್ ಬರ್ತಿದ್ದೆ. ಹೆಚ್ಚು ಸಮಯ ಗೆಳೆಯರೊಂದಿಗೆ ಹೋಟೆಲ್ಗಿಂತ ಹೆಚ್ಚಾಗಿ ಹೊರಗಡೆ ಕಾಲ ಕಳೆಯಲು ಪ್ರಯತ್ನಿಸುತ್ತಿದ್ದೆ. ಆ ಹೋಟೆಲಿಗೆ ಹೋಗಿ ಅಲ್ಲಿ ರಾತ್ರಿ ಕಳೆಯುವುದನ್ನು ಕಲ್ಪಿಸಿಕೊಂಡರೆ ಸಾಕು, ನನಗೆ ಅದೊಂದು ರೀತಿಯಲ್ಲಿ ಭೀಕರ ಎನ್ನಿಸ್ತಿತ್ತು. ನನಗೆ ವಿಶ್ರಾಂತಿ ಪಡೆಯಲು ಬೇರೆಲ್ಲೂ ಅವಕಾಶವಿಲ್ಲದ ಕಾರಣಕ್ಕಾಗಿ ನಾನು ವಿಧಿಯಿಲ್ಲದೆ ಆ ಹೋಟೆಲ್ಗೆ ಮರಳುತ್ತಿದ್ದೆ. ಆ ಮಹಡಿಯ ಹಾಲ್ ತುಂಬ ದೊಡ್ಡದಾಗಿತ್ತು. ಅಲ್ಲಿ ಮಾತನಾಡಿಸಲು ಯಾವ ಮನುಷ್ಯರು ಇರುತ್ತಿರಲಿಲ್ಲ. ಆದ್ದರಿಂದ ಅಲ್ಲಿ ನನಗೆ ತುಂಬ ಏಕಾಂಗಿತನ ಕಾಡುತ್ತಿತ್ತು. ಅಲ್ಲಿ ಯಾರು ಬರದೇ ಇರುತ್ತಿದ್ದರಿಂದ ಬೆಳಕಿನ ವ್ಯವಸ್ಥೆ ಇಲ್ಲದೆ ಇಡೀ ಹಾಲ್ ಕತ್ತಲೆಯಿಂದ ಆವರಿಸಿಕೊಂಡಿರುತ್ತಿತ್ತು. ವಿದ್ಯುತ್ ದೀಪಗಳು ಇರಲಿ, ಎಣ್ಣೆ ದೀಪಗಳು ಕೂಡ ಇರಲಿಲ್ಲ. ಹೋಟೆಲಿನ ಸಹಾಯಕ ನನಗಾಗಿ ಗಾಜು ಹೊಂದಿದ್ದ ಒಂದು ಚಿಕ್ಕ ಸೀಮೆಎಣ್ಣೆ ಬುಡ್ಡಿ ದೀಪವನ್ನು ತಂದುಕೊಡ್ತಿದ್ದ. ಅದರ ಬೆಳಕು 1-2 ಇಂಚನ್ನು ಕೂಡ ದಾಟಿ ಮುಂದೆ ಹೋಗುತ್ತಿರಲಿಲ್ಲ. ನಾನೊಂದು ಕತ್ತಲ ಕೋಣೆಯಲ್ಲಿದ್ದೇನೆ ಎಂದು ಭಾಸವಾಗುತ್ತಿತ್ತು. ನಾನು ಮಾತನಾಡಲು ಯಾರಾದರೂ ಮನುಷ್ಯರು ಸಿಗುತ್ತಾರೆ ಎಂದು ಆತರಿಯುತ್ತಿದ್ದೆ. ಆದರೆ ಅಲ್ಲಿ ಯಾರೂ ಸಿಗುತ್ತಿರಲಿಲ್ಲ. ಮನುಷ್ಯರ ಅನುಪಸ್ಥಿತಿಯಲ್ಲಿ ನಾನು ಪುಸ್ತಕಗಳ ಮೊರೆ ಹೋಗುತ್ತಿದ್ದೆ ಹಾಗೂ ನಿರಂತರವಾಗಿ ಓದುತ್ತಿದ್ದೆ. ಅಂಬೇಡ್ಕರ್ ಅವರು ಬರೋಡಾದಿಂದ ಮುಂಬೈಗೆ ಮರಳುವ ವೇಳೆಗೆ 1917ರ ನವೆಂಬರ್ನಲ್ಲಿ ನಾರಾಯಣ್ ಗಣೇಶ್ ಚಂದ್ರಾವರ್ಕರ್ ಅವರ ನೇತೃತ್ವದಲ್ಲಿ ನಿಮ್ನ ವರ್ಗದ ಜನರ ಸಮ್ಮೇಳನ ಆಯೋಜನೆಗೊಂಡಿತ್ತು. ಅಂಬೇಡ್ಕರ್ ಅವರ ಮಲತಾಯಿ ಸಾವಿನಿಂದಾಗಿ ಅವರು ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಸಾಧ್ಯವಾಗಲಿಲ್ಲ. ಸಮ್ಮೇಳನದಲ್ಲಿ ನಿಮ್ನ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ಶಾಸನ ಸಭೆಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಆರಿಸಿ ಕಳಿಸುವ ಹಕ್ಕನ್ನು ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ಅಂಗೀಕರಿಸಲಾಯಿತು.
ಸ್ವತಂತ್ರವಾಗಿ ಜೀವನ ನಡೆಸುವ ದಾರಿಯನ್ನು ಅಂಬೇಡ್ಕರ್ ಅವರು ಹುಡುಕುತ್ತಿದ್ದರು. ಬರೋಡಾದಿಂದ ಬಂದ ಬಳಿಕ ಅವರು ಪಾರ್ಸಿಯೊಬ್ಬರ ಸಹಾಯದಿಂದ ಇಬ್ಬರು ಮಕ್ಕಳಿಗೆ ಮನೆಪಾಠ ಮಾಡಲು ಆರಂಭಿಸಿದರು. ಮನೆಪಾಠದ ಜೊತೆಗೆ ಷೇರು ಮಾರುಕಟ್ಟೆಯ ಕುರಿತು ಸಲಹೆ ನೀಡುವ ವ್ಯವಹಾರ ಸಂಸ್ಥೆಯೊಂದನ್ನು ಆರಂಭಿಸಿದರು. ಮೊದಲು ಸಂಸ್ಥೆ ಚೆನ್ನಾಗಿ ನಡೆಯುತ್ತಿತ್ತು. ಯಾವಾಗ ಸಂಸ್ಥೆಯ ಮಾಲೀಕ ಅಸ್ಪೃಶ್ಯ ಎಂಬುದು ಗೊತ್ತಾಯಿತೋ ವ್ಯವಹಾರಕ್ಕಾಗಿ ಸಲಹೆ ಕೇಳಲು ಬರುತ್ತಿದ್ದವರು ಕ್ರಮೇಣವಾಗಿ ನಿಂತುಬಿಟ್ಟರು. ವಿಧಿಯಿಲ್ಲದೆ ಕೆಲವೇ ದಿನಗಳಲ್ಲಿ ಆ ಸಂಸ್ಥೆಯನ್ನು ಮುಚ್ಚಿದರು. ಅನಂತರ ಕೆಲವು ದಿನಗಳ ಕಾಲ ಮತ್ತೊಬ್ಬ ಪಾರ್ಸಿ ವ್ಯವಹಾರಗಳ ಲೆಕ್ಕಾಚಾರಗಳನ್ನು ನೋಡಿಕೊಳ್ಳುತ್ತಿದ್ದರು. ಈ ನಡುವೆ ಮುಂಬೈನ ಸೀಡನ್ ಯಾಮ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ಹುದ್ದೆ ಖಾಲಿ ಇರುವ ಮಾಹಿತಿ ಬಂದಿತ್ತು. ಆ ಹುದ್ದೆಗೆ ಅರ್ಜಿ ಹಾಕಿದರು. ಪ್ರಾಧ್ಯಾಪಕ ಹುದ್ದೆಗೆ ಸಂದರ್ಶನ ನಡೆದ ಬಳಿಕ ಸಿಡನಿಯಾಮ್ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಎಕನಾಮಿಕ್ಸ್ನಲ್ಲಿ ರಾಜಕೀಯ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ 1918 ನವೆಂಬರ್ ತಿಂಗಳಿನಲ್ಲಿ ಸರ್ಕಾರ ಅವರನ್ನು ನೇಮಕ ಮಾಡಿ ಆದೇಶ ನೀಡಿತು. ತಿಂಗಳಿಗೆ 450 ರೂಪಾಯಿಗಳ ಸಂಬಳವನ್ನು ನಿಗದಿ ಮಾಡಲಾಗಿತ್ತು. ಪ್ರಾಧ್ಯಾಪಕರಾಗಿ ನೇಮಕಗೊಂಡ ಆರಂಭದಲ್ಲಿ ಅಸ್ಪೃಶ್ಯ ಅಧ್ಯಾಪಕರು ಎಂಬ ಕಾರಣದಿಂದ ವಿದ್ಯಾರ್ಥಿಗಳು ಅಸಡ್ಡೆ ತೋರಿದರು. ಆದರೆ ಕೆಲವೇ ದಿನಗಳಲ್ಲಿ ಅವರ ಬೋಧನೆ, ಆಧುನಿಕ ಉಡುಪು, ಸುಸಂಸ್ಕೃತ ರೀತಿ ನೀತಿಗಳು ವಿದ್ಯಾರ್ಥಿಗಳ ಮನಸ್ಸನ್ನು ಆಕರ್ಷಿಸಿದವು. ಕೆಲವೇ ದಿನಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿ ಸಮುದಾಯದಲ್ಲಿ ಅವರು ಅತಿ ಹೆಚ್ಚು ಜನಪ್ರಿಯ ಪ್ರಾಧ್ಯಾಪಕರಾಗಿ ಹೊರಹೊಮ್ಮಿದರು. ಅವರೊಬ್ಬ ಶ್ರೇಷ್ಠ ಪ್ರಾಧ್ಯಾಪಕರೆಂಬ ಮನೋಭಾವ ವಿದ್ಯಾರ್ಥಿ ಸಮೂಹದಲ್ಲಿ ಬಲವಾಗಿ ಬೇರಿತು. ಆದರೆ ಅಲ್ಲಿಯೂ ಕೂಡ ಕೆಲವು ಪ್ರಾಧ್ಯಾಪಕರು ಅವರ ನೀರು ಕುಡಿಯಲು ಬಳಸುತ್ತಿದ್ದ ನೀರಿನ ಜಗ್ಗನ್ನು ಹಂಚಿಕೊಳ್ಳುವುದನ್ನು ವಿರೋಧಿಸಿದರು. ಅವರ ನವೆಂಬರ್ 11, 1918 ಮಾರ್ಚ್ 11, 1920 ಒಂದು ವರ್ಷಕ್ಕೂ ಹೆಚ್ಚು ಕಾಲ ಅವರು ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದರು. ಅಂದಿನ ಕಾಲಘಟ್ಟದಲ್ಲೇ ಕೊಲ್ಲಾಪುರದ ಮಹಾರಾಜರಾದ ರಾಜರ್ಷಿ ಶ್ರೀ ಛತ್ರಪತಿ ಶಾಹು ಮಹಾರಾಜರು ಮಹಾರಾಷ್ಟ್ರದಲ್ಲಿ ನಿಮ್ನ ವರ್ಗದ ಜನರ ಕಲ್ಯಾಣಕ್ಕಾಗಿ ಪಣ ತೊಟ್ಟಿದ್ದರು. ಅಸ್ಪೃಶ್ಯತೆ ನಿವಾರಣೆಗಾಗಿ ಅವರು ಹಲವು ಕ್ರಾಂತಿಕಾರಕ ಕ್ರಮಗಳನ್ನು ಜಾರಿಗೆ ತಂದಿದ್ದರು. ಸರ್ಕಾರದ ಇಲಾಖೆಗಳಲ್ಲಿಯೂ ಮತ್ತು ಅರಮನೆಯ ಕೆಲಸ ಕಾರ್ಯಗಳಲ್ಲಿ ಅಸ್ಪೃಶ್ಯರನ್ನು ನೌಕರರಿಗೆ ನೇಮಿಸಿಕೊಂಡಿದ್ದರು. ಸಾರ್ವಜನಿಕವಾಗಿ ಸಹಪಂಕ್ತಿ ಭೋಜನಗಳನ್ನು ಏರ್ಪಡಿಸಿದ ಜೊತೆಗೆ ಅವರು ಕೂಡ ಖುದ್ದಾಗಿ ಅಂಥ ಸಮಾರಂಭಗಳಲ್ಲಿ ಭಾಗವಹಿಸುತ್ತಿದ್ದರು. ತಮ್ಮ ಸಂಸ್ಥಾನದಲ್ಲಿ ಜುಲೈ 26, 1902 ಬ್ರಾಹ್ಮಣೇತರರಿಗೆ 50% ಮೀಸಲಾತಿಯನ್ನು ಜಾರಿಗೆ ತಂದರು. ಕೊಲ್ಲಾಪುರದ ಮಹಾರಾಜರಾದ ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜ್ ಬ್ರಾಹ್ಮಣೇತರಿಗೆ 50% 1902 ಮೀಸಲಾತಿಯನ್ನು ಜಾರಿಗೆ ತಂದವರು. ಆಗ ಅಂಬೇಡ್ಕರ್ ಅವರಿಗೆ 12 ವರ್ಷ. ಸ್ವಪ್ರತಿಭೆಯಿಂದ ಕಲಿತು ಮೇಲೆ ಬಂದ ಬಾಬಾ ಸಾಹೇಬರು ಮಹಾರಾಜರ ಗಮನ ಸೆಳೆದಿದ್ದು 1916 1916 ಬಾಬಾ ಸಾಹೇಬರು ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡುತ್ತಿದ್ದಾಗ ಮಾನವಶಾಸ್ತ್ರ ಕುರಿತು ವಿಚಾರ ಸಂಕಿರಣವೊಂದರಲ್ಲಿ ಭಾರತದಲ್ಲಿ ಜಾತಿಗಳು ಎಂಬ ವಿಷಯ ಕುರಿತಂತೆ ಪ್ರಬಂಧ ಮಂಡಿಸಿ ಜಾತಿ ಸಮಸ್ಯೆ ಒಂದು ರಾಷ್ಟ್ರೀಯ ಸಮಸ್ಯೆ ಎಂದು ವಾದಿಸಿದರು. ಅವರು ಮಂಡಿಸಿದ ಪ್ರಬಂಧ, ಅವರ ಮಾತಿನ ಶೈಲಿ ಎಷ್ಟೊಂದು ವಿದ್ಯುತ್ಪೂರ್ಣವಾಗಿತ್ತೆಂದರೆ ವಿಶ್ವವಿದ್ಯಾಲಯದ ಮೇಧಾವಿಗಳೆಲ್ಲ ತಲೆದೂಗಿ ಬಹಳ ಪ್ರಶಂಸೆ ಮಾಡಿದರು. ಈ ವಿಚಾರವು ಶಾಹು ಮಹಾರಾಜರಿಗೆ ಗೊತ್ತಾಗಿ ಬಾಬಾ ಸಾಹೇಬರನ್ನು ಪರಿಚಯ ಮಾಡಿಕೊಳ್ಳಲು ಹಂಬಲಿಸಿದರು. ಬಾಬಾ ಸಾಹೇಬರು ಶಾಹು ಮಹಾರಾಜರ ಅನುಯಾಯಿಯಾದ ಚಮ್ಮಾರಮ್ಮ ಜಾತಿಗೆ ಸೇರಿದ ದತ್ತೋಬ ಪವಾರ್ ಎಂಬುವರು ಅಧಿಕೃತವಾಗಿ ಶಾಹು ಮಹಾರಾಜರಿಗೆ ಪರಿಚಯಿಸಿದರು. ಅಸ್ಪೃಶ್ಯರು ದೂರದೃಷ್ಟಿಯುಳ್ಳ ತಮ್ಮ ಸ್ವಂತ ಜಾತಿಯ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಮೇಲ್ಜಾತಿ ಹಿಂದೂಗಳ ಅವರ ನಾಯಕತ್ವವನ್ನು ಹೊಂದಬಾರದೆಂದು ಪ್ರತಿಪಾದಿಸುತ್ತಿದ್ದ ಶಾಹು ಮಹಾರಾಜರು ಮಹಾರ್ ಜಾತಿಯ ಮೊದಲ ಪದವೀಧರರಾದ ಅಂಬೇಡ್ಕರನ್ನು ಅಸ್ಪೃಶ್ಯ ನಾಯಕರೆಂದು ಗುರುತಿಸಿ 1918 ಮಾಂಟೆಗೋ ಸುಧಾರಣೆಗಳ ಪೂರ್ವಭಾವಿ ಮಾತುಕತೆಯನ್ನು ಅಂಬೇಡ್ಕರ್ ಜೊತೆಗೆ ನಡೆಸಿದರು. ಸೌತ್ ಬರೋ ಆಯೋಗದ ಮುಂದೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಚುನಾಯಿತ ಪ್ರತಿನಿಧಿಗಳನ್ನು ಕೇಳಿದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಮಹಾರಾಜರು ಬೆಂಬಲ ಸೂಚಿಸಿದರು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಅಸ್ಪೃಶ್ಯರಿಗೆ ರಾಜಕೀಯವಾಗಿ ಜಾತಿವಾರ ಪ್ರಾತಿನಿಧ್ಯವನ್ನು ನೀಡಬೇಕೆಂದು ಅಂಬೇಡ್ಕರ್ ಅವರು ಆಗ್ರಹಿಸಿದರು. ಅಮೆರಿಕದಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ಅಲ್ಲಿನ ಮಾಧ್ಯಮ ರಂಗದ ಕುರಿತು ಆಳವಾದ ಅಧ್ಯಯನವನ್ನು ಅಂಬೇಡ್ಕರ್ ಮಾಡಿದರು. ಅಲ್ಲಿನ ಪತ್ರಿಕೆಗಳು ಕಪ್ಪು ಜನರ ಕುರಿತು ಹೊಂದಿದ್ದ ಧೋರಣೆ ಅವರಿಗೆ ಚೆನ್ನಾಗಿ ಅರಿವಾಗಿತ್ತು.
ಅಮೆರಿಕದ ಬಿಳಿಯರು ಮತ್ತು ಪತ್ರಿಕೆಗಳು ಕಪ್ಪು ಜನರ ಕುರಿತು ತೋರಿಸುತ್ತಿದ್ದ ಧೋರಣೆಗಳು ಭಾರತೀಯ ಪತ್ರಿಕೆಗಳು ದಲಿತರ ಕುರಿತು ಹೊಂದಿದ್ದ ಧೋರಣೆಗೂ ಸಾಮ್ಯತೆ ಇರುವುದು ಅವರಿಗೆ ದೃಢವಾಗಿ ಅರಿವಿಗೆ ಬಂದಿತ್ತು. ಇದರಿಂದಾಗಿ ಅವರು ಪತ್ರಿಕಾ ಮಾಧ್ಯಮದ ಶಕ್ತಿಯನ್ನು ಅರಿತಿದ್ದರು. ಪತ್ರಿಕೆಗಳು ದಬ್ಬಾಳಿಕೆಗೊಳಪಟ್ಟ ಲಕ್ಷಾಂತರ ಜನರ ಪರವಾಗಿ ಮಾತನಾಡಬಲ್ಲವು ಎಂದು ಹೇಳುತ್ತಿದ್ದ ಅವರು ಪತ್ರಿಕಾ ಶಕ್ತಿಯನ್ನು ಬಳಸಿಕೊಳ್ಳಲು ಆಲೋಚಿಸಿದರು. ಭಾರತೀಯ ಪತ್ರಿಕೆಗಳು ಹಿಂದೂಗಳನ್ನು ಸಮರ್ಥಿಸುತ್ತವೆ, ಆದರೆ ದಲಿತರ ಕುರಿತು ಬರೆಯುವುದಿಲ್ಲ ಎಂದು ತಿಳಿದಿದ್ದ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಧ್ವನಿ ಎತ್ತಲು ಸಾಮಾಜಿಕ ಕ್ರಾಂತಿಗಾಗಿ ಮತ್ತು ಬದಲಾವಣೆಯನ್ನು ಪತ್ರಿಕೆಗಳ ಮೂಲಕ ತರಬಹುದು ಎಂಬ ನಂಬಿಕೆಯಿಂದ ಅಮೆರಿಕದಿಂದ ವಾಪಸ್ಸು ಬಂದ ನಂತರ ಪತ್ರಿಕಾ ರಂಗದ ಕಡೆ ತಮ್ಮ ಗಮನ ಕೇಂದ್ರೀಕರಿಸಲು ಮುಂದಾದರು. ಭಾರತೀಯ ಪತ್ರಿಕೆಗಳ ಸ್ವರೂಪ ಮತ್ತು ಸ್ವಭಾವದ ಕುರಿತು ಆಳವಾದ ಅಧ್ಯಯನ ಮತ್ತು ವಿಶ್ಲೇಷಣೆ ಹಾಗೂ ಅಸ್ಪೃಶ್ಯರಿಗೆ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳಲು ತಮ್ಮದೇ ಆದ ಪತ್ರಿಕೆಯೊಂದು ಬೇಕು ಎಂಬ ಅವರಲ್ಲಿದ್ದ ಅರಿವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಪತ್ರಿಕೋದ್ಯಮ ಕ್ಷೇತ್ರವನ್ನು ಪ್ರವೇಶಿಸುವಂತೆ ಮಾಡಿತು. ಜನವರಿ 31, 1920ರಲ್ಲಿ ಮರಾಠಿ ಭಾಷೆಯಲ್ಲಿ ಮುಂಬೈನ ಮೂಕನಾಯಕ ಹೆಸರಿನಿಂದ ವಾರಪತ್ರಿಕೆಯನ್ನು ಕೊಲ್ಲಾಪುರದ ಮಹಾರಾಜರ ಸಹಾಯದಿಂದ ಆರಂಭಿಸಿದರು. ಶಾಮರಾಜರು ಪತ್ರಿಕೆಯನ್ನು ಆರಂಭಿಸಲಿಕ್ಕಾಗಿ ಅಂಬೇಡ್ಕರ್ ಅವರಿಗೆ 2500 ರೂಪಾಯಿಗಳನ್ನು ಚೆಕ್ ರೂಪದಲ್ಲಿ ಧನಸಹಾಯ ಮಾಡಿದರು. ಬಡತನ, ಜಾತಿ, ಅಭಿವ್ಯಕ್ತಿ, ವಂಚನೆ, ಮಾನವೀಯ ಅಗೌರವ, ಮೂಕ ಜನಾಂಗದ ಘೋರ ಯಾತನೆ ಅನುಭವಿಸಿದ ಅವರು ಪತ್ರಿಕೆಗೆ ಮೂಕನಾಯಕ ಎಂದು ಹೆಸರಿಟ್ಟರು. ಅಂಬೇಡ್ಕರ್ ಪತ್ರಿಕೆಯ ಅಧಿಕೃತ ಸಂಪಾದಕರಾಗಿರಲಿಲ್ಲ, ಬದಲಾಗಿ ತಮ್ಮೊಡನೆ ಯಾವಾಗಲೂ ಇರುತ್ತಿದ್ದ ತಮ್ಮ ಸಹಚರರಾದ ಎಸ್.ಎನ್. ಶಿವತಾರ್ಕರ್ ಅವರನ್ನು ಪ್ರಥಮ ಸಂಪಾದಕರನ್ನಾಗಿ ನೇಮಿಸಿದರು. ಮೂಕನಾಯಕ ಪತ್ರಿಕೆಯನ್ನು ಆರಂಭಿಸುವ ವೇಳೆಗೆ ಅವರು ಸರ್ಕಾರಿ ಸೀಡನಿಯಮ್ ಕಾಲೇಜಿನಲ್ಲಿ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದರಿಂದ ಅವರು ಪತ್ರಿಕೆಯ ಸಂಪಾದಕರಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಆದರೆ ಪತ್ರಿಕೆಗೆ ಅವರು ಬೆನ್ನೆಲುಬಾಗಿ ನಿಂತು ಪತ್ರಿಕೆಯನ್ನು ಮುನ್ನಡೆಸಿದರು. ಅಂಬೇಡ್ಕರ್ ಅವರು ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡುವ ಮೂಲಕ ಸ್ವಲ್ಪ ಹಣವನ್ನು ಕ್ರೋಢೀಕರಿಸಿಕೊಂಡು ಮತ್ತೆ ಇಂಗ್ಲೆಂಡಿಗೆ ತೆರಳಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಶಿಕ್ಷಣವನ್ನು ಮುಂದುವರಿಸಬೇಕೆಂಬ ಮಹದಾಸೆಯನ್ನು ಇಟ್ಟುಕೊಂಡಿದ್ದರು. ಮೂಕನಾಯಕ ಪತ್ರಿಕೆಯ ಮೊದಲ ಸಂಪಾದಕೀಯದಲ್ಲಿ ಭಾರತದ ಜಾತಿ ವ್ಯವಸ್ಥೆಯನ್ನು ಅಂಬೇಡ್ಕರ್ ಬಲವಾಗಿ ಟೀಕಿಸಿದರು. ನಿಮ್ನ ವರ್ಗಗಳನ್ನು ಬಡತನ, ಗುಲಾಮಗಿರಿ, ಅಜ್ಞಾನಿಗಳಿಂದ ಪಾರು ಮಾಡುವ ದಾರಿ ಎಂದರೆ ಅವರಿಗೆ ಶಿಕ್ಷಣ ಕೊಡುವುದಾಗಿದೆ. ತಮ್ಮ ಹೀನಾಯ ಪರಿಸ್ಥಿತಿಯ ಕುರಿತು ಶೂದ್ರಾತಿ ಶೂದ್ರರನ್ನು ಎಚ್ಚರಿಸುವ ಕೆಲಸ ತುರ್ತಾಗಿ ಆಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಪೂರ್ವ ಭಾರತದ ರಾಜಕಾರಣವನ್ನು ಪ್ರವೇಶಿಸಿದ ಮೊದಲಿಗೆ ಒಬ್ಬ ಪತ್ರಕರ್ತರಾಗಿ. ಬಹುಶಃ ಆ ಕಾಲದಲ್ಲಿ ತಮ್ಮ ಸಾರ್ವಜನಿಕ ಜೀವನದ ಪ್ರವೇಶಕ್ಕೆ ಅಂದು ಅವರು ಪತ್ರಿಕೋದ್ಯಮವನ್ನು ಆರಿಸಿಕೊಳ್ಳದೆ ಹೋಗಿದ್ದಲ್ಲಿ ವೈಯಕ್ತಿಕವಾಗಿ ಅವ್ಯಕ್ತಿ ವಂಚನೆಯಿಂದ ನರಳಬೇಕಾಗಿದ್ದುದು ಮಾತ್ರವಲ್ಲದೆ ಅದಕ್ಕಿಂತಲೂ ಮುಖ್ಯವಾಗಿ ರಾಷ್ಟ್ರದ ಸ್ವಾತಂತ್ರ್ಯದ ಜೊತೆಗೆ ಅಸ್ಪೃಶ್ಯರ ಸರ್ವ ರೀತಿಯ ಸ್ವಾತಂತ್ರ್ಯದ ವಿಷಯ ಕೂಡ ಇತ್ಯರ್ಥವಾಗಬೇಕೆಂಬ ಅತ್ಯಂತ ಜರೂರಿನ ಸಮಸ್ಯೆಯತ್ತ ಬ್ರಿಟಿಷ್ ಸರ್ಕಾರದ ಹಾಗೂ ರಾಷ್ಟ್ರೀಯ ಸ್ವಾತಂತ್ರ್ಯ ಆಂದೋಲನಗಳ ಗಮನವನ್ನು ಸೆಳೆಯುವುದಾಗಿತ್ತು. ಇವುಗಳನ್ನು ಏಕತ್ರ ಸೆಳೆದುಕೊಳ್ಳಲು ಅಂಬೇಡ್ಕರ್ ಅವರಿಗೆ ಸಾಧ್ಯವಾದುದು ಕೂಡ ಅವರು ಆರಿಸಿಕೊಂಡಿದ್ದ ಪತ್ರಿಕೋದ್ಯಮದ ಮೂಲಕವೇ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪತ್ರಿಕೋದ್ಯಮ ಇತಿಹಾಸವು ಸಮಾನವಾದ ಸಾಮಾಜಿಕ ನ್ಯಾಯ ಮತ್ತು ಶೋಷಿತರ ಧ್ವನಿಯಾಗಿದೆ. ತುಳಿತಕ್ಕೊಳಗಾದ ಸಮುದಾಯಗಳ ಮೇಲ್ಪಟ್ಟಕ್ಕೇರಿಸುವ ಆಶಾಭಾವನೆಯನ್ನು ಅದು ಹೊಂದಿತ್ತು. ಮಹಾತ್ಮ ಗಾಂಧಿಯವರನ್ನು ಒಬ್ಬ ಪತ್ರಕರ್ತ ಎಂದು ಒಪ್ಪಿಕೊಳ್ಳುವ ಬಹುಸಂಖ್ಯೆಯ ಜನರು ಅಂಬೇಡ್ಕರ್ ಅವರು ಭಾರತೀಯ ಪತ್ರಿಕೋದ್ಯಮ ನೀಡಿದ ಕೊಡುಗೆಯನ್ನು ಮತ್ತು ಅವರು ಆರಂಭಿಸಿದ ಪತ್ರಿಕೆಗಳ ಕುರಿತು ಚಕಾರ ಎತ್ತುವುದಿಲ್ಲ. ಅಸ್ಪೃಶ್ಯರಿಗಾಗಿ ಪತ್ರಿಕೆಗಳನ್ನು ಆರಂಭಿಸುವ ಗಾಂಧಿಯವರ ಪ್ರಯತ್ನಗಳನ್ನು ಮೆಚ್ಚಿಕೊಳ್ಳುವ ಭಾರತೀಯ ಮಾಧ್ಯಮಗಳು ಡಾಕ್ಟರ್ ಅಂಬೇಡ್ಕರ್ ಅವರ ಪತ್ರಿಕೋದ್ಯಮ ಸೇವೆಯನ್ನು ಎಂದಿಗೂ ಗುರುತಿಸುವುದೇ ಇಲ್ಲ. ಅಂಬೇಡ್ಕರ್ ತಮ್ಮ ಜನರ ಕುರಿತು ಮಾಧ್ಯಮಗಳು ಹೊಂದಿದ್ದ ಧೋರಣೆಯನ್ನು ವಿರೋಧಿಸಿದರು. ತಮ್ಮ ಜನರ ಕುರಿತು ಪತ್ರಿಕೆಗಳು ಆಸಕ್ತಿ ವಹಿಸದಿರುವುದು ಮತ್ತು ಅವರ ಕಷ್ಟಗಳಿಗೆ ಹಾಗೂ ಸಾಮಾಜಿಕ ಅನಿಷ್ಟಗಳ ಕುರಿತು ಧನಾತ್ಮಕವಾಗಿ ಧೋರಣೆಯನ್ನು ಪತ್ರಿಕೆಗಳು ಹೊಂದಿಲ್ಲದಿರುವುದು ಅವರಿಗೆ ಸರಿ ಕಾಣಲಿಲ್ಲ. ಅವರೇ ಹೇಳುವಂತೆ, ನಾವು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿಲ್ಲ,
ಹಾಗೂ ನಮ್ಮ ಬಳಿ ಹಣವಿಲ್ಲ ಮತ್ತು ನಮ್ಮ ಜನರ ಪತ್ರಿಕೆಗಳಿಲ್ಲ. ಈ ವಿಷಯ ನನ್ನನ್ನು ಖಿನ್ನನನ್ನಾಗಿ ಮಾಡಿದೆ ಎಂದು ನೊಂದುಕೊಂಡಿದ್ದರು. ಡಾಕ್ಟರ್ ಅಂಬೇಡ್ಕರ್ ಅವರು ಆರಂಭಿಸಿದ ಪತ್ರಿಕೆಗಳ ಒಟ್ಟು ಆಶಯವೆಂದರೆ ಅಸ್ಪೃಶ್ಯರ, ಮಹಿಳೆಯರ ಮತ್ತು ಹಿಂದುಳಿದವರ ಪ್ರಗತಿ. ಈ ದಿಕ್ಕಿನಲ್ಲಿ ಅಸ್ಪೃಶ್ಯರಿಗೆ ಅಗತ್ಯವಾದ ಶಿಕ್ಷಣವನ್ನು ಒದಗಿಸುವ, ಅವರಿಗೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡುವ ಲೇಖನಗಳು, ವರದಿಗಳು ಮತ್ತು ಸಂಪಾದಕೀಯಗಳನ್ನು ಅವರ ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗುತ್ತಿತ್ತು. ಅಲ್ಲದೆ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಿ ಅವರನ್ನು ಕೂಡ ಮನುಷ್ಯರಂತೆ ಕಾಣಬೇಕೆಂದು ಪ್ರತಿಭಟಿಸುವ ಚಳುವಳಿಯ ರೂಪುರೇಷೆಗಳನ್ನು, ಹೋರಾಟದ ವಿವರಗಳನ್ನು, ಸಮಸ್ಯೆಗಳನ್ನು, ಈ ದಿಕ್ಕಿನಲ್ಲಿ ನಡೆಯುತ್ತಿದ್ದ ಸಭೆಗಳು ಮತ್ತು ಅವುಗಳಲ್ಲಿ ನಡೆಯುತ್ತಿದ್ದ ಚರ್ಚೆಗಳ ವರದಿಯನ್ನು ಜನರಿಗೆ ತಾವು ಆರಂಭಿಸಿದ ಪತ್ರಿಕೆಗಳ ಮೂಲಕ ನೀಡಲಾಗುತ್ತಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸವನ್ನು ಪತ್ರಿಕೆಗಳ ಮೂಲಕ ಮಾಡಲಾಗುತ್ತಿತ್ತು. ತಾವು ನಂಬಿಕೊಂಡು ಬಂದಿದ್ದ ವಿಚಾರಗಳನ್ನು ನೇರವಾಗಿ, ಸುಸ್ಪಷ್ಟವಾಗಿ ಬರೆಯುತ್ತಿದ್ದ ಡಾಕ್ಟರ್ ಅಂಬೇಡ್ಕರ್ ಅವರ ಲೇಖನಗಳು ವಾಗ್ವಾದ, ಸಂವಾದ ಸ್ವರೂಪದಲ್ಲಿರುತ್ತಿದ್ದವು. ಜನರ ಪ್ರಜ್ಞೆಯನ್ನು ಬಡಿದೆಬ್ಬಿಸುವಂತಿದ್ದವು. ಅವರು ಪತ್ರಿಕೆಗಳಲ್ಲಿ ತಮ್ಮ ಪ್ರಖರವಾದ, ಸತ್ಯವಾದ ಹಾಗೂ ನ್ಯಾಯಪರವಾದ ವಿಚಾರಗಳನ್ನು ಬರೆಯುತ್ತಿದ್ದರು. ಕೊಲ್ಹಾಪುರ ರಾಜ್ಯದ ಕಾಗಲ್ ಜಾಗೀರ್ ಜಿಲ್ಲೆಯ ಮನಗಾಂವ್ ಎಂಬ ಊರಿನಲ್ಲಿ 1920 ಮಾರ್ಚ್ 21 ಮತ್ತು 22ರಂದು 2 ದಿನಗಳ ಬೃಹತ್ ಮಟ್ಟದ ಮಹಾರ್ ಸಮ್ಮೇಳನವನ್ನು ಶಾಹು ಮಹಾರಾಜರು ಏರ್ಪಡಿಸಿದರು. ಈ ಬೃಹತ್ ಸಮಾವೇಶದ ಅಧ್ಯಕ್ಷತೆಯನ್ನು ಡಾಕ್ಟರ್ ಅಂಬೇಡ್ಕರ್ ವಹಿಸಿದರು. ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಿದರು. ಈ ಸಂದರ್ಭದಲ್ಲಿ ಶಾಹು ಮಹಾರಾಜರು ಪ್ರವಾದಿಯ ಧ್ವನಿಯಿಂದ, ನೀವು ನಿಮ್ಮ ರಕ್ಷಕನನ್ನು ಅಂಬೇಡ್ಕರ್ ಅವರಲ್ಲಿ ಕಂಡುಕೊಳ್ಳಿರಿ. ನಿಮ್ಮ ಗುಲಾಮಗಿರಿಯ ಸಂಕೋಲೆಯನ್ನು ಅವರು ಬಿಡಿಸುತ್ತಾರೆ ಎಂಬ ದೃಢ ವಿಶ್ವಾಸ ನನಗಿದೆ. ಆ ಕಾಲ ಬಹಳ ಬೇಗ ಬರುವುದೆಂದು ನನ್ನ ಮನಸ್ಸು ಹೇಳುತ್ತಿದೆ. ಇಡೀ ಭಾರತದಾದ್ಯಂತ ಅಂಬೇಡ್ಕರ್ ಇನ್ನು ಮುಂದೆ ಸುಪ್ರಸಿದ್ಧ ಮೊದಲ ಶ್ರೇಣಿಯ ನಾಯಕರಾಗಿ ಮಿನುಗಲಿದ್ದಾರೆ ಎಂದು ಭಾವಪರವಶನಾಗಿ ಘೋಷಿಸಿದರು. ಡಾಕ್ಟರ್ ಅಂಬೇಡ್ಕರ್ ಎಲ್ಲ ಕೆಲಸ ಕಾರ್ಯಗಳಿಗೂ ಅಪಾರ ಧನ ಸಹಾಯ ಮಾಡಿ ಅವರ ಬೆನ್ನು ತಟ್ಟಿ ಬೆಳೆಸಿದ ಶಾಹು ಮಹಾರಾಜರು ಮಹಾತ್ಮ ಜ್ಯೋತಿಬಾ ಫುಲೆಯವರಿಂದ ಆರಂಭವಾಗಿದ್ದ ಸಾಮಾಜಿಕ ಪರಿವರ್ತನೆ ಚಳವಳಿಯನ್ನು ತಾವು ಮುನ್ನಡೆಸಿ ತಮ್ಮ ನಂತರ ಡಾಕ್ಟರ್ ಅಂಬೇಡ್ಕರ್ ಹೆಗಲ ಮೇಲೆ ಹಾಕಿದರು. ಈ ಚಳವಳಿಯನ್ನು ಸಮರ್ಥವಾಗಿ ಮುನ್ನಡೆಸುವ ಸಾಮರ್ಥ್ಯವನ್ನು ಡಾಕ್ಟರ್ ಅಂಬೇಡ್ಕರ್ ಅವರಲ್ಲಿ ಕಂಡುಕೊಂಡಿದ್ದ ಶಾಹು ಮಹಾರಾಜರು ಸತ್ಯಶೋಧಕ ಸಮಾಜ ಸಂಘಟನೆಯಲ್ಲಿದ್ದ ಎಲ್ಲ ಹಿಂದುಳಿದ ಜಾತಿಗಳ ನಾಯಕರು ಮತ್ತು ಕಾರ್ಯಕರ್ತರಿಗೆ ಡಾಕ್ಟರ್ ಅಂಬೇಡ್ಕರನ್ನು ಹಿಂಬಾಲಿಸಲು ಕರೆ ಕೊಟ್ಟರು. ಅದೇ ವರ್ಷ ಮೇ ತಿಂಗಳಲ್ಲಿ ನಿಮ್ನ ವರ್ಗದ ಜನರು ಏರ್ಪಡಿಸಿದ ಅಖಿಲ ಭಾರತೀಯ ಸಮ್ಮೇಳನವು ನಾಗ್ಪುರದಲ್ಲಿ ನಡೆಯಿತು. ಶಾಹು ಮಹಾರಾಜರೇ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಿಮ್ನ ವರ್ಗದ ಪ್ರತಿನಿಧಿಗಳನ್ನು ಶಾಸನಸಭಾ ಸದಸ್ಯರು ಮಾತ್ರ ಆಯ್ಕೆ ಮಾಡತಕ್ಕದ್ದೆಂದು ಸರ್ಕಾರವಾಗಲಿ ನಿಮ್ನ ಜನಾಂಗದ ಸಂಘ ಸಂಸ್ಥೆಗಳಾಗಲಿ ನಾಮಕರಣ ಮಾಡಬಾರದೆಂಬ ನಿರ್ಣಯವನ್ನು ಸಮ್ಮೇಳನದಲ್ಲಿ ಅಂಗೀಕರಿಸಬೇಕೆಂದು ಕರ್ಮವೀರ ಶಿಂದೆಯವರು ಕಳಿಸಿದರು. ಈ ನಿರ್ಣಯವನ್ನು ಯಾವುದೇ ಕಾರಣಕ್ಕೂ ಅಂಗೀಕರಿಸಬಾರದು ಮತ್ತು ಸರ್ಕಾರ ಅದಕ್ಕೆ ಮನ್ನಣೆ ನೀಡಬಾರದೆಂದು ಅಂಬೇಡ್ಕರ್ ಉಗ್ರವಾಗಿ ವಾದಿಸಿದರು. ರಾಜಶ್ರೀ ಛತ್ರಪತಿ ಶಾಹು ಮಹಾರಾಜರ ಚಿತ್ರ. ಕೊನೆ ಟಿಪ್ಪಣಿಗಳು 5 ಕೊನೆ ಟಿಪ್ಪಣಿಗಳಿದ್ದಾವೆ. ಅಧ್ಯಯನಕ್ಕಾಗಿ ಮತ್ತೆ ಲಂಡನ್ಗೆ. ಅಧ್ಯಾಯ 11 ಅಧ್ಯಯನಕ್ಕಾಗಿ ಮತ್ತೆ ಲಂಡನ್ಗೆ. ಅಧ್ಯಾಯ 11 ಅಧ್ಯಯನಕ್ಕಾಗಿ ಮತ್ತೆ ಲಂಡನ್ಗೆ. ಅಂಬೇಡ್ಕರ್ ಅವರು ಬರೋಡಾದಿಂದ ಮುಂಬೈಗೆ ಮರಳಿ ಪ್ರಾಧ್ಯಾಪಕ ಹುದ್ದೆಗೆ ಸೇರಿದರು. ಮತ್ತೆ ಲಂಡನ್ಗೆ ಹೋಗಿ ವ್ಯಾಸಂಗವನ್ನು ಮುಂದುವರಿಸಬೇಕೆಂಬ ಬಯಕೆ ಅವರ ಮನಸ್ಸಿನಲ್ಲಿತ್ತು. ತಮಗೆ ಬರುತ್ತಿದ್ದ ವೇತನದಲ್ಲಿ ಸ್ವಲ್ಪ ಭಾಗವನ್ನು ಮಡದಿಗೆ ಮನೆಯ ನಿರ್ವಹಣೆಗೆಂದು ಕೊಟ್ಟು ಲಂಡನ್ಗೆ ಹೋಗುವ ಖರ್ಚಿಗಾಗಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡುತ್ತಿದ್ದರು. ರಮಾಬಾಯಿಯವರು ಸಂಸಾರವನ್ನು ಬಹಳ ಹುಷಾರಾಗಿ ನಡೆಸಿಕೊಂಡು ಹೋಗುತ್ತಿದ್ದರು.
ಪ್ರಾಧ್ಯಾಪಕರಾದ ನಂತರವೂ ಅವರು ತಮ್ಮ ಮನೆಯನ್ನು ಬದಲಾಯಿಸುವ ಗೋಜಿಗೆ ಹೋಗಲಿಲ್ಲ. ತಮ್ಮ ಪತಿಯ ಕುರಿತು ಅವರು ಎಂದಿಗೂ ಬೇಸರ ಮಾಡಿಕೊಂಡವರಲ್ಲ. ಬಡತನದ ಹಿನ್ನೆಲೆಯಿಂದ ಬಂದವರಾದ್ದರಿಂದ ಯಾವುದಕ್ಕೂ ಆಸೆ ಪಡುತ್ತಿರಲಿಲ್ಲ. ತಮ್ಮ ಪತಿ ಚೆನ್ನಾಗಿದ್ದರೆ ಸಾಕು ಎಂಬ ಮನೋಭಾವಕ್ಕೆ ಗಂಟು ಬಿದ್ದಿದ್ದರು. ಅಮೆರಿಕದಲ್ಲಿ ಅಂಬೇಡ್ಕರ್ ಅವರು ಅಧ್ಯಯನ ಮಾಡುತ್ತಿದ್ದಾಗ ಯಾವುದೇ ಕಷ್ಟಗಳನ್ನು ಅವರ ಗಮನಕ್ಕೆ ತರುತ್ತಿರಲಿಲ್ಲ. ಅವರು ದೊಡ್ಡ ವಿದ್ಯಾವಂತಿಯಲ್ಲದಿದ್ದರೂ ಗಂಡನ ಯಶಸ್ವಿಗಾಗಿ ಜೀವನವನ್ನು ಸವಿಸಿ ಅವರ ಯಶಸ್ವಿಗೆ ಕಾರಣರಾದರು. ಅಂಬೇಡ್ಕರ್ ಅವರ ಅಣ್ಣ ತೀರಿಕೊಂಡ ಬಳಿಕ 2 ಸಂಸಾರಗಳನ್ನು ನಡೆಸಿಕೊಂಡು ಹೋಗುವ ಜವಾಬ್ದಾರಿ ರಮಾಬಾಯಿ ಅವರ ಮೇಲೆ ಬಿತ್ತು. ಅಂಬೇಡ್ಕರ್ ಅವರು ಅಮೆರಿಕದಿಂದ ಬಂದ ಬಳಿಕ ಗಂಡು ಮಗುವೊಂದಕ್ಕೆ ಅವರ ಜನ್ಮ ನೀಡಿದರು. ಮಗುವಿಗೆ ಗಂಗಾಧರ ಎಂದು ನಾಮಕರಣ ಮಾಡಿದರು. ಲಂಡನ್ನಲ್ಲಿ ಕಾನೂನು ಮತ್ತು ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಪುನರಾರಂಭಿಸುವ ಉದ್ದೇಶದಿಂದ ತಮ್ಮ ಪ್ರಾಧ್ಯಾಪಕ ಹುದ್ದೆಗೆ ಅಂಬೇಡ್ಕರ್ ರಾಜೀನಾಮೆ ನೀಡಿದರು. ಅವರು ತಮ್ಮ ವೇತನದಲ್ಲಿ 7,000 ರೂಪಾಯಿಗಳನ್ನು ಉಳಿತಾಯ ಮಾಡಿದರು. ಆದರೆ ಅಷ್ಟು ಹಣ ಸಾಕಾಗುತ್ತಿರಲಿಲ್ಲ. ಸ್ನೇಹಿತರಾದ ನವಲ್ ಬತೇನರಿಂದ 5,000 ರೂಪಾಯಿಗಳನ್ನು ಪಡೆದುಕೊಂಡರು. ಕೊಲ್ಲಾಪುರದ ಶಾಮರಾಜರು ಲಂಡನ್ನಿಗೆ ಹೋಗಿ ಅಧ್ಯಯನ ಮಾಡಲು 1,500 ರೂಪಾಯಿಗಳ ಆರ್ಥಿಕ ಸಹಾಯ ಮಾಡಿದರು. ಜುಲೈ 5, 1920 ತಮ್ಮ ವ್ಯಾಸಂಗವನ್ನು ಮುಂದುವರಿಸಲು ಡಾಕ್ಟರ್ ಅಂಬೇಡ್ಕರ್ ಅವರು ಮತ್ತೆ ಲಂಡನ್ನಿಗೆ ತೆರಳಿದರು. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಅಂಬೇಡ್ಕರ್ ಅವರು 1916-17 ಅವಧಿಯಲ್ಲಿ ಲಂಡನ್ನಲ್ಲಿ ತಂಗಿದ್ದರಿಂದ ಹೆಚ್ಚಿನ ಜೀವನ ವೆಚ್ಚದ ಬಗ್ಗೆ ಅರಿವಿತ್ತು. ಆದ್ದರಿಂದ ಅವರು ಸಾಧ್ಯವಾದಷ್ಟು ಕಡಿಮೆ ಖರ್ಚಿನಲ್ಲಿ ಸರಳವಾಗಿ ಜೀವನ ಸಾಗಿಸಲು ನಿರ್ಧರಿಸಿದರು. ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಹೌಸ್ ದುಬಾರಿಯಾಗುತ್ತಿದ್ದರಿಂದ ಅದರ ಬದಲಿಗೆ ಅವರ ಉಪಹಾರ ಮತ್ತು ರಾತ್ರಿ ಊಟವನ್ನು ನೀಡಲಾಗುವ ಅರೆ ಬೋರ್ಡಿಂಗ್ ಸೌಲಭ್ಯವನ್ನು ಆಯ್ಕೆ ಮಾಡಿಕೊಂಡರು. ಸಂಶೋಧನೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದ ಅಂಬೇಡ್ಕರ್ ಅವರು ಸಂಶೋಧನೆಯನ್ನು ಪೂರ್ಣಗೊಳಿಸಲು ಒಂದು ರೀತಿಯಲ್ಲಿ ಸಮಯದ ವಿರುದ್ಧದ ಓಟದಲ್ಲಿ ತೊಡಗಿದ್ದರು ಎನ್ನಬಹುದು. ಅಂಬೇಡ್ಕರ್ ಗ್ರಂಥಾಲಯದ ಸಂಪನ್ಮೂಲಗಳ ಜೊತೆಗೆ ಅವಕಾಶ ಸಿಕ್ಕಾಗಲೆಲ್ಲ ಪುಸ್ತಕಗಳನ್ನು ಖರೀದಿಸುತ್ತಿದ್ದರು. 1700ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಪ್ರಕಟಿಸಿದ ಎಲ್ಲ ವಾರ್ಷಿಕ ವರದಿಗಳನ್ನು ಅವರು ಖರೀದಿಸಿದರು. ಅಂಬೇಡ್ಕರ್ ಅವರು ಈ ಖರೀದಿಗೆ ಹೆಚ್ಚಿನ ಹಣವನ್ನು ವಿನಿಯೋಗ ಮಾಡಿದರು. ಪುಸ್ತಕಗಳ ಮೇಲಿನ ಈ ರೀತಿಯ ಅನಿರೀಕ್ಷಿತ ವೆಚ್ಚವನ್ನು ಅವರು ಮೊದಲೇ ಅಂದಾಜಿಸಿರಲಿಲ್ಲ. ದಿನನಿತ್ಯದ ಜೀವನಕ್ಕಾಗಿ ಅತ್ಯಲ್ಪ ಹಣವನ್ನು ಖರ್ಚು ಮಾಡುತ್ತಿದ್ದರೂ ಪುಸ್ತಕಗಳ ಮೇಲೆ ಅನಿರೀಕ್ಷಿತ ವೆಚ್ಚವು ಹೆಚ್ಚಾದುದರಿಂದ ಮುಂದಿನ ದಿನಗಳ ಅವರ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿತ್ತು. ಒಂದು ಕಪ್ಪು ಚಹಾ ಮತ್ತು 1-2 ಬ್ರೆಡ್ ಸ್ಲೇಸ್ಗಳು ಅವರ ದೈನಂದಿನ ಊಟವಾಗಿತ್ತು. 2 ಅಥವಾ 3 ದಿನಕ್ಕೊಮ್ಮೆ ಮಾತ್ರ ಸಾಮಾನ್ಯ ಊಟ ಮಾಡುತ್ತಿದ್ದರು. ಪುಸ್ತಕಗಳ ಮೇಲಿನ ಖರ್ಚನ್ನು ಸರಿದೂಗಿಸಲು ಅವರು ಇತರ ವಸ್ತುಗಳನ್ನು ಖರೀದಿಸುವುದನ್ನು ಕೈಬಿಟ್ಟರು ಮತ್ತು ಬಸ್ಸಿನಲ್ಲಿ ಸಂಚರಿಸಿದರೆ ಹಣ ಕೊಡಬೇಕಾಗುತ್ತದೆ ಎಂದು ಆದಷ್ಟು ನಡೆದುಕೊಂಡೇ ಓಡಾಡುತ್ತಿದ್ದರು. ಹಣದ ಖರ್ಚನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ ಬಟ್ಟೆಗಳನ್ನು ಇಸ್ತ್ರಿಗೆ ಕೊಡದೆ ಅವುಗಳನ್ನು ಎಚ್ಚರಿಕೆಯಿಂದ ಮಡಿಚಿ ಹಾಸಿಗೆಯ ಕೆಳಗೆ ಇಡುತ್ತಿದ್ದರು. ಅಂಬೇಡ್ಕರ್ ಅವರು ಲಂಡನ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಗ ವಾಸಿಸುತ್ತಿದ್ದ ಮನೆ, ಈ ಮನೆಯನ್ನು ಮಹಾರಾಷ್ಟ್ರ ಸರ್ಕಾರ ಖರೀದಿಸಿ ಸ್ಮಾರಕವನ್ನಾಗಿ ಮಾಡಿದೆ. ಅಂಬೇಡ್ಕರ್ ಅವರು ಅಮೆರಿಕದಲ್ಲಿ ಫೈನಲ್ MA ಉತ್ತೀರ್ಣರಾಗುವ ಹೊತ್ತಿಗೆ ಸುಮಾರು 7-8 ಸಾವಿರ ಪುಸ್ತಕಗಳನ್ನು ಸಂಗ್ರಹಿಸಿದರು. ಅವುಗಳನ್ನು ಅಣ್ಣ ಬಲರಾಮ್ ಮಿಸ್ರಿಗೆ ಅಮೆರಿಕದಿಂದ ಹಡಗಿನಲ್ಲಿ ಕಳಿಸಿಕೊಟ್ಟಿದ್ದರು. 1946-47ರ ವೇಳೆಗೆ ಅಂಬೇಡ್ಕರ್ ಅವರ ಸ್ವಂತ ಗ್ರಂಥಾಲಯದಲ್ಲಿ ಸುಮಾರು 2.25 ಲಕ್ಷ ಪುಸ್ತಕಗಳಿದ್ದವು. ಇದು ಭಾರತದಲ್ಲಿ ಮಾತ್ರವಲ್ಲದೆ ಇಡೀ ಏಷ್ಯಾದಲ್ಲೇ ಬಹುದೊಡ್ಡ ವೈಯಕ್ತಿಕ ಗ್ರಂಥಾಲಯ ಎಂಬ ಹೆಗ್ಗಳಿಕೆಯನ್ನು ಗಳಿಸಿತು. ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯಲ್ಲಿ ಸ್ಥಾಪಿಸಿದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಾದ ಮುಂಬೈನ ಸಿದ್ಧಾರ್ಥ ಕಾಲೇಜು, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಮತ್ತು ಔರಂಗಾಬಾದಿನ ಮಿಲಿಂದ ವಿದ್ಯಾಲಯಗಳ ಗ್ರಂಥಾಲಯಗಳಿಗೆ
ತಮ್ಮ ಸ್ವಂತ ಗ್ರಂಥಾಲಯದಿಂದ ಸಾವಿರಾರು ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದರು. ಲಂಡನ್ನ ಗ್ರೇಸ್ ಇನ್ ಕಾಲೇಜಿನಿಂದ ಸೆಪ್ಟೆಂಬರ್ 9, 1920 ಬ್ಯಾರಿಸ್ಟರ್ ಅಟ್ ಲಾ ಪದವಿಯನ್ನು ಪಡೆದರು. ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಹೆಚ್ಚು ಜನ ಭಾರತೀಯ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದರು. ಆದರೆ ಅಂಬೇಡ್ಕರ್ ಅವರು ಇಂಡಿಯಾ ಲೀಗ್ನ ಸದಸ್ಯರೊಂದಿಗೆ ಹೆಚ್ಚು ಬೆರೆಯದಿರಲು ನಿರ್ಧರಿಸಿದರು. ಅವರು ಪೇಯಿಂಗ್ ಗೆಸ್ಟ್ ಆಗಿ ಉಳಿದುಕೊಂಡಿದ್ದ ಮನೆಯೊಡತಿಯ ಮಗಳು ಫ್ಯಾನಿ ಫಿಟ್ಜ್‌ಜೆರಾಲ್ಡ್ರೊಡನೆ ಅವರಿಗೆ ಆಪ್ತವಾದ ಸಂಬಂಧ ಬೆಳೆಯಿತು. ಆಕೆ ಹಲವು ರೀತಿಯಲ್ಲಿ ಅಂಬೇಡ್ಕರ್ ಅವರಿಗೆ ನೆರವಾದರು. ಅಂಬೇಡ್ಕರ್ ಅವರು ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದರು. ಸೆಪ್ಟೆಂಬರ್ 4, 1921 ಶ್ರೀ ಶಾ ಮಹಾರಾಜರಿಗೆ ಪತ್ರವೊಂದನ್ನು ಬರೆದ ಅಂಬೇಡ್ಕರ್ ಅವರು ತಾವು ಆರ್ಥಿಕವಾಗಿ ಎದುರಿಸುತ್ತಿರುವ ಕಷ್ಟಕರ ಪರಿಸ್ಥಿತಿ ಬಗ್ಗೆ ವಿವರಿಸಿ, ನನ್ನ ಕಷ್ಟಗಳನ್ನು ನಿವಾರಿಸಲು ನನಗೆ ಸಹಾಯ ಮಾಡಬೇಕೆಂದು ಮಹಾರಾಜರಲ್ಲಿ ಮನವಿ ಮಾಡಿಕೊಂಡರು. ಅಂಬೇಡ್ಕರ್ ಅವರು ಈ ಉದ್ದೇಶಕ್ಕಾಗಿ ಮಹಾರಾಜರನ್ನು ಸಂಪರ್ಕಿಸಲು ನಿರ್ಬಂಧವನ್ನು ಹೊಂದಿದ್ದಕ್ಕಾಗಿ ವಿಷಾದಿಸುತ್ತಾ ಹೇಳಿದರು, ಪೌಂಡ್ ವಿರುದ್ಧದ ಭಾರತೀಯ ರೂಪಾಯಿ ಕುಸಿತದಿಂದಾಗಿ ಆರ್ಥಿಕ ತೊಂದರೆಗಳು ಉದ್ಭವಿಸಿದವು. ಆದ್ದರಿಂದ ನನಗೆ 200 ಪೌಂಡ್ಗಳನ್ನು ಸಾಲದ ರೂಪದಲ್ಲಿ ನೀಡಬೇಕೆಂದು ಮಹಾರಾಜರಲ್ಲಿ ಮನವಿ ಮಾಡಿಕೊಂಡರು. ಭಾರತಕ್ಕೆ ಹಿಂದಿರುಗಿದ ನಂತರ ಬಡ್ಡಿಯೊಂದಿಗೆ ಮೊತ್ತವನ್ನು ಮರುಪಾವತಿಸುವುದಾಗಿ ಮಹಾರಾಜರಿಗೆ ಭರವಸೆ ನೀಡಿದರು. ಅದೇ ಸಮಯದಲ್ಲಿ, ಅಂದರೆ ನವೆಂಬರ್ 1921 ಅಂಬೇಡ್ಕರ್ ಅವರ ಪತ್ನಿ ರಮಾಬಾಯಿ ಅವರು ತಮ್ಮ ಬಳಿ ಉಳಿಸಿದ ಎಲ್ಲ ಹಣವು ಖಾಲಿಯಾಗಿದೆ. ಅನಾರೋಗ್ಯದಿಂದ ಬಳಲುತ್ತಿರುವ ಮಕ್ಕಳಿಗೆ ಔಷಧಿಗಳನ್ನು ಖರೀದಿಸಲು ಕೂಡ ಹಣವಿಲ್ಲದಂತಾಗಿದೆ ಎಂದು ಅಂಬೇಡ್ಕರ್ ಅವರಿಗೆ ಪತ್ರ ಬರೆದರು. ಇದರಿಂದ ಅಂಬೇಡ್ಕರ್ ಅವರು ಹೆಚ್ಚು ಒತ್ತಡಕ್ಕೆ ಒಳಗಾದರು. ಆ ಕಷ್ಟದ ನಡುವೆಯೂ ಅವರು ಮುಂಬರುವ ಉಜ್ವಲ ಭವಿಷ್ಯದ ಬಗ್ಗೆ ಒಂದು ಸಣ್ಣ ಸಾಂತ್ವನದ ಪತ್ರದೊಂದಿಗೆ 100 ರೂಪಾಯಿಗಳನ್ನು ರಮಾಬಾಯಿಯವರಿಗೆ ಕಳಿಸಿಕೊಟ್ಟರು. ಎಂಥ ಒತ್ತಡಗಳು ಬಂದರೂ ತಮ್ಮ ಅಧ್ಯಯನ ಮತ್ತು ಸಂಶೋಧನೆಗಳ ಮೇಲೆ ಯಾವುದೇ ಅಡ್ಡ ಪರಿಣಾಮ ಬೀರಲು ಅಂಬೇಡ್ಕರ್ ಅವಕಾಶ ನೀಡಲಿಲ್ಲ. ವಾಸ್ತವವಾಗಿ ಪ್ರಯಾಸಕರ ಆರ್ಥಿಕ ಪರಿಸ್ಥಿತಿಗಳು ಅವರನ್ನು ಹೊಸ ಚೈತನ್ಯದೊಂದಿಗೆ ತಮ್ಮ ಶೈಕ್ಷಣಿಕ ಅನ್ವೇಷಣೆಗಳನ್ನು ಕೈಗೊಳ್ಳಲು ಪ್ರೇರಣೆಯಾದವು. ಅಂಬೇಡ್ಕರ್ ಅವರು ಲಂಡನ್ನ 4 ಪ್ರಸಿದ್ಧ ಗ್ರಂಥಾಲಯಗಳಾದ ಲಂಡನ್ ಯೂನಿವರ್ಸಿಟಿ ಜನರಲ್ ಲೈಬ್ರರಿ, ಗೋಲ್ಡನ್ ಸ್ಮಿತ್ ಲೈಬ್ರರಿ ಆಫ್ ಎಕನಾಮಿಕ್ ಲಿಟರೇಚರ್, ಬ್ರಿಟಿಷ್ ಮ್ಯೂಸಿಯಂ ಲೈಬ್ರರಿ ಮತ್ತು ಇಂಡಿಯಾ ಆಫೀಸ್ ಲೈಬ್ರರಿಗಳಿಗೆ ದಿನನಿತ್ಯ ಭೇಟಿ ನೀಡುತ್ತಿದ್ದರು. ಅಲ್ಲಿ ಅವರು ತಮ್ಮ ದಿನದ ಹೆಚ್ಚಿನ ಸಮಯವನ್ನು ಓದಿನಲ್ಲಿ ತೊಡಗುತ್ತಿದ್ದರು. ತಿಂಗಳುಗಟ್ಟಲೆ ಸಂಶೋಧನೆ ನಡೆಸಿದ ಅಂಬೇಡ್ಕರ್ ಅವರು ಬ್ರಿಟಿಷ್ ಭಾರತದಲ್ಲಿ ಸಾಮ್ರಾಜ್ಯಶಾಹಿ ಹಣಕಾಸು ಪ್ರಾಂತೀಯ ವಿಕೇಂದ್ರೀಕರಣ ಎಂಬ ಪ್ರಬಂಧವನ್ನು ಸಲ್ಲಿಸುವ ಮೂಲಕ 1921 ಜೂನ್ನಲ್ಲಿ ಮಾಸ್ಟರ್ ಆಫ್ ಸೈನ್ಸ್ ಪದವಿಗೆ ಪಾತ್ರರಾದರು. ಈ ಪ್ರಬಂಧದಲ್ಲಿ ಬ್ರಿಟಿಷ್ ಭಾರತದ ಕೇಂದ್ರ ಸರ್ಕಾರವು ತನ್ನ ಪ್ರಾಂತ್ಯಗಳಿಗೆ ನೀಡುತ್ತಿದ್ದ ಆರ್ಥಿಕ ಸಹಾಯವನ್ನು ಮತ್ತು ಅದರ ವಿಕೇಂದ್ರೀಕರಣದ ಅಗತ್ಯತೆ ಕುರಿತು ಚರ್ಚಿಸಿದರು. ನಂತರ 1922 ಅಕ್ಟೋಬರ್ನಲ್ಲಿ ಅವರು ತಮ್ಮ ಪ್ರಸಿದ್ಧ ಪ್ರಬಂಧ ರೂಪಾಯಿ ಸಮಸ್ಯೆಯನ್ನು ಡಾಕ್ಟರ್ ಆಫ್ ಸೈನ್ಸ್ ಪದವಿಗಾಗಿ ಸಲ್ಲಿಸಿದರು. ಇದು ಅಂಬೇಡ್ಕರ್ ಅವರ ಬಹಳ ಮಹತ್ವದ ಸಾಧನೆಯಾಗಿತ್ತು. ಲಂಡನ್ ವಿಶ್ವವಿದ್ಯಾನಿಲಯವು ಅಂಬೇಡ್ಕರ್ ಅವರು ಸಲ್ಲಿಸಿದ ಪ್ರಬಂಧವನ್ನು ಪರೀಕ್ಷಿಸಲು ಮತ್ತು ಪದವಿಯನ್ನು ನೀಡಲು ಕನಿಷ್ಠ 4 ತಿಂಗಳುಗಳಾದರೂ ಬೇಕಾಗಿತ್ತು. ಆರ್ಥಿಕ ಸಂಕಷ್ಟ, ಮಾನಸಿಕ ಮತ್ತು ದೈಹಿಕ ಒತ್ತಡಗಳು ಅವರ ಕಲಿಕೆಯ ಬಾಯಾರಿಕೆ ಕಡಿಮೆ ಮಾಡಲಿಲ್ಲ. ಅಲ್ಲಿವರೆಗೂ ಸಮಯ ವ್ಯರ್ಥ ಮಾಡಬಾರದು ಎಂದು ನಿರ್ಧರಿಸಿದ ಅವರು ಜರ್ಮನಿಗೆ ತೆರಳಿ ಅಲ್ಲಿನ ಪ್ರಸಿದ್ಧ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರೇಟ್ ಸಂಶೋಧನೆಯನ್ನು ಕೈಗೊಳ್ಳಲು ನಿರ್ಧರಿಸಿದರು. ತಮ್ಮ ಪರಿಚಯ ಪತ್ರವನ್ನು ಜರ್ಮನ್ ಭಾಷೆಯಲ್ಲಿ ಬರೆದ ಅಂಬೇಡ್ಕರ್ ಅವರು ತಮ್ಮ ಕಾಲದ ಪ್ರಸಿದ್ಧ ಪ್ರೊಫೆಸರ್ ಹರ್ಮನ್ ಜಾಕೋಬ್ ಅವರ ಪರಿಚಯದ ಮೂಲಕ ಡಾಕ್ಟರೇಟ್ ವಿದ್ಯಾರ್ಥಿಯಾಗಿ 3 ಸೆಮಿಸ್ಟರ್ಗಳಿಗೆ ಜರ್ಮನಿಯ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ನೋಂದಾಯಿಸಿಕೊಂಡ ಅವರು ಜರ್ಮನಿಯ ಬಾನ್ ವಿಶ್ವವಿದ್ಯಾನಿಲಯದಲ್ಲಿ ಸ್ವಲ್ಪ ಸಮಯ ಅಧ್ಯಯನ ಮಾಡಿದರು. ಈ ನಡುವೆ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಗಾಗಿ ಸಲ್ಲಿಸಿದ ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಅವರು ಸಲ್ಲಿಸಿದ ಪ್ರಬಂಧವು ಕ್ರಾಂತಿಕಾರಿ ಸ್ವರೂಪದ್ದಾಗಿದೆ ಎಂದು ಅಭಿಪ್ರಾಯಪಟ್ಟ ಪರೀಕ್ಷಕರ ಸಮಿತಿಯು ಪ್ರಬಂಧದಲ್ಲಿ ಕೆಲವು ವಿಷಯಗಳ ಪ್ರಸ್ತುತಿಯ ಕುರಿತು ಕೆಲವು ಪ್ರಶ್ನೆಗಳನ್ನು ಎತ್ತಿ ಪ್ರಬಂಧವನ್ನು ಅನುಮೋದಿಸದೆ ತಕರಾರು ಹಾಕಿ ಮಹಾಪ್ರಬಂಧವನ್ನು ಪರಿಷ್ಕರಿಸಿ ಮರು ಸಲ್ಲಿಸಬೇಕೆಂದು ತಿಳಿಸಿತು.
ಆದ್ದರಿಂದ ಲಂಡನ್ಗೆ ಹಿಂತಿರುಗಿ ಬರುವಂತೆ ಅವರ ಮಾರ್ಗದರ್ಶಕರಾದ ಪ್ರೊಫೆಸರ್ ಎಡ್ವಿನ್ ಕ್ಯಾನನ್ ಅಂಬೇಡ್ಕರ್ ಅವರಿಗೆ ಸಲಹೆ ನೀಡಿದರು. ಅಂಬೇಡ್ಕರ್ ಅವರು ಸಲ್ಲಿಸಿದ ಪ್ರಬಂಧದ ಕೆಲವು ಅಂಶಗಳು ಬ್ರಿಟಿಷ್ ಆಡಳಿತಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿರುವುದರಿಂದ ಅದನ್ನು ತಿದ್ದಿಕೊಡಬೇಕೆಂದು ಅವರು ಹೇಳಿದರು. ಬ್ರಿಟಿಷ್ ಕರೆನ್ಸಿಯಾದ ಪೌಂಡಿಗೆ ಗರಿಷ್ಠ ಮೌಲ್ಯವನ್ನು ದೊರಕಿಸಿಕೊಡುವ ಉದ್ದೇಶದಿಂದ ಭಾರತ ರೂಪಾಯಿ ಮೌಲ್ಯವನ್ನು ಕಡಿಮೆ ಮಾಡಲಾಗುತ್ತಿದೆ. ಬ್ರಿಟಿಷರ ಈ ನೀತಿಯಿಂದಾಗಿ ಪೌಂಡಿನ ಹೊರೆ ಭಾರತೀಯರ ಮೇಲೆ ಹೊರಿಸಲ್ಪಡುತ್ತಿದೆ ಎಂದು ಅಂಬೇಡ್ಕರ್ ತಮ್ಮ ಪ್ರೌಢ ಪ್ರಬಂಧದಲ್ಲಿ ಪ್ರತಿಪಾದಿಸಿದರು. ಲಂಡನ್ಗೆ ಹಿಂತಿರುಗಿದ ಅಂಬೇಡ್ಕರ್ ಅವರು ಭಾರತೀಯ ಕರೆನ್ಸಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಸಾಮ್ರಾಜ್ಯಶಾಹಿ ಸರ್ಕಾರದ ನೀತಿ ಮತ್ತು ಸಮಕಾಲೀನ ಅರ್ಥಶಾಸ್ತ್ರಜ್ಞರ ಚಿಂತನೆಯ ಸೀಮಿತ ಚೌಕಟ್ಟಿನ ಕುರಿತು ತಾವು ಮಾಡಿದ ವಿಮರ್ಶಾತ್ಮಕ ಟೀಕೆಗಳನ್ನು ಸಮಿತಿಯು ಒಪ್ಪಿಲ್ಲ ಎಂಬುದನ್ನು ತಿಳಿದುಕೊಂಡರು. ಅಂಬೇಡ್ಕರ್ ಅವರು ಈ ಟೀಕೆಗಳನ್ನು ತಮ್ಮ ಪ್ರಬಂಧದಿಂದ ತೆಗೆದುಹಾಕಬೇಕು ಎಂಬುದು ಸಮಿತಿಯ ಅನಿಸಿಕೆಯಾಗಿತ್ತು. ಪ್ರೊಫೆಸರ್ ಕ್ಯಾನನ್ ಅವರ ಆಜ್ಞೆಯ ಮೇರೆಗೆ ಅಂಬೇಡ್ಕರ್ ಅವರು ತಿದ್ದುಪಡಿಗಳೊಂದಿಗೆ ಪ್ರಬಂಧವನ್ನು ಪುನಃ ಮಂಡಿಸುವುದಾಗಿ ಒಪ್ಪಿಕೊಂಡಿದ್ದರಿಂದ ಬಿಕ್ಕಟ್ಟು ನಿವಾರಣೆಯಾಯಿತು. ಅಂಬೇಡ್ಕರ್ ಅವರ ಆರ್ಥಿಕ ಪರಿಸ್ಥಿತಿ ಅದೇ ವೇಳೆಗೆ ಹದಗೆಟ್ಟಿತ್ತು. ಜೊತೆಗೆ ತವರಿನಲ್ಲಿದ್ದ ಕುಟುಂಬದ ಆರ್ಥಿಕ ಸ್ಥಿತಿ ಕೂಡ ಚಿಂತಾಜನಕವಾಗಿತ್ತು. ಮನೆಯ ಪರಿಸ್ಥಿತಿಯನ್ನು ಅರಿತುಕೊಂಡ ಅವರು ಹೆಚ್ಚು ದಿನ ಲಂಡನ್ನಲ್ಲಿ ಇರಲು ಇಷ್ಟಪಡಲಿಲ್ಲ. ಅವರು ಭಾರತಕ್ಕೆ ಮರಳಲು ನಿರ್ಧರಿಸಿದರು. ಆದ್ದರಿಂದ ನಾನು ಭಾರತಕ್ಕೆ ಹೋಗಿ ಅಲ್ಲಿಂದಲೇ ಪ್ರಬಂಧವನ್ನು ಕಳಿಸುವುದಾಗಿ ವಿಶ್ವವಿದ್ಯಾನಿಲಯಕ್ಕೆ ಮನವಿ ಮಾಡಿಕೊಂಡು 1923 ಏಪ್ರಿಲ್ನಲ್ಲಿ ಭಾರತಕ್ಕೆ ವಾಪಸ್ಸಾದರು. ಬಂದ ತಕ್ಷಣ ಪ್ರಬಂಧವನ್ನು ಸರಿಪಡಿಸಿ ಬರೆದು ತಮ್ಮ ಪ್ರಬಂಧದ ಪರಿಷ್ಕೃತ ಆವೃತ್ತಿಯನ್ನು ಆಗಸ್ಟ್ 1923ರಲ್ಲಿ ಸಲ್ಲಿಸಿದರು. ವಿಶ್ವವಿದ್ಯಾನಿಲಯವು ಪರಿಷ್ಕೃತ ಆವೃತ್ತಿಯನ್ನು ಅನುಮೋದಿಸಿ 1923 ನವೆಂಬರ್ನಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಿತು. 3ನೇ ತಿಂಗಳಲ್ಲಿ ಈ ಪ್ರಬಂಧವು ಪುಸ್ತಕವಾಗಿ ಪ್ರಕಟವಾಯಿತು. ಪುಸ್ತಕಕ್ಕೆ ಪ್ರೊಫೆಸರ್ ಕ್ಯಾನನ್ ಮುನ್ನುಡಿ ಬರೆದರು. ಈ ಪ್ರಬಂಧವು ಅಂಬೇಡ್ಕರ್ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ತಂದುಕೊಟ್ಟಿತು. ಈ ಪ್ರಬಂಧದಲ್ಲಿ ಅವರು ಬ್ರಿಟಿಷ್ ಭಾರತದ ನಾಣ್ಯ ಪದ್ಧತಿಯನ್ನು ಮತ್ತು ವಿನಿಮಯ ನೀತಿಯನ್ನು ಕೂಲಂಕುಷವಾಗಿ ವಿವರಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಕಂಡ ವಿಶ್ವಜ್ಞಾನಿ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರವಾಗಿದೆ. ಅದೇ ರೀತಿ ತಮ್ಮ ಜ್ಞಾನವನ್ನು ತಮ್ಮ ಜನರಿಗಾಗಿ ಸಮಾಜದ, ದೇಶದ ಒಳಿತಿಗೆ ಮೀಸಲಾಗಿರಿಸಿದ್ದು ಕೂಡ ಅವರ ಹೆಗ್ಗಳಿಕೆಯೇ ಸರಿ. ಅವರು 64 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದರು. 9 ಭಾಷೆಗಳಲ್ಲಿ ಅವರು ನಿರ್ಗಳವಾಗಿ ಓದುವುದನ್ನು, ಬರೆಯುವುದನ್ನು ಮತ್ತು ಮಾತನಾಡುವುದನ್ನು ಮಾಡುತ್ತಿದ್ದರು. ಅವುಗಳೆಂದರೆ ಹಿಂದಿ, ಪಾಳಿ, ಸಂಸ್ಕೃತ, ಇಂಗ್ಲಿಷ್, ಫ್ರೆಂಚ್, ಜರ್ಮನ್, ಮರಾಠಿ ಮತ್ತು ಗುಜರಾತ್. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಅವರ 8 ವರ್ಷಗಳ ಅಧ್ಯಯನವನ್ನು ಕೇವಲ 2 ವರ್ಷ 3 ತಿಂಗಳಲ್ಲಿ ಮುಗಿಸಿದರು. ವಿದೇಶದಲ್ಲಿ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪಡೆದ ಮೊದಲ ಭಾರತೀಯ, ಅರ್ಥಶಾಸ್ತ್ರದಲ್ಲಿ 2 ಪದವಿಗಳನ್ನು ಪಡೆದ ಮೊದಲ ದಕ್ಷಿಣ ಏಷ್ಯಾದ ವ್ಯಕ್ತಿ ಎಂಬ ಕೀರ್ತಿಗೆ ಅವರು ಪಾತ್ರರಾದರು. ಕೊನೆ ಟಿಪ್ಪಣಿಗಳು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಮತ್ತು ಸಮಕಾಲೀನ ದಲಿತರು. ಸಂಪಾದಕರು ಡಾಕ್ಟರ್ ಎನ್. ಚಿನ್ನಸ್ವಾಮಿ ಸುಸಲೆ, ಎಚ್.ಟಿ.ಡಿ. ಕಣಜ, ಕರ್ನಾಟಕ ಗೌರ್ಮೆಂಟ್ ಇನ್ ರೆಫರೆಡ್ ಆನ್ 13/7/2024. ಕೊನೆ ಟಿಪ್ಪಣಿ ಟು ಜೆ. ಕೃಷ್ಣಮೂರ್ತಿ. ಅಂಬೇಡ್ಕರ್ಸ್ ಎಜುಕೇಷನಲ್ ಒಡಿಸಸ್ 1930-1927 ಜರ್ನಲ್ ಆಫ್ ಸೋಷಿಯಲ್ ಇನ್ಕ್ಲೂಷನ್ ಸ್ಟಡೀಸ್ 1-11 2020. ಕೊನೆ ಟಿಪ್ಪಣಿ 3. ಎಚ್. ಎಸ್. ಅನುಪಮ. ವಿಮೋಚಕನ ಹೆಜ್ಜೆಗಳು. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಬದುಕು ಸಾಧನೆ. ಲಡಾಯಿ ಪ್ರಕಾಶನ, ಗದಗ 2021. ಕೊನೆ ಟಿಪ್ಪಣಿ 4. ಎಚ್.ಟಿ.ಟಿ. ಡಬ್ಲ್ಯೂ. ದೆಬೆಕಾನ್ ಇನ್ 2018. ರೆಫರೆಡ್ ಆನ್ 1/5/2024.
ಜರ್ಮನಿಯಲ್ಲಿ ಅಧ್ಯಾಯ 12 ಜರ್ಮನಿಯಲ್ಲಿ ಅಂಬೇಡ್ಕರ್ ಅವರು 1921ರ ಏಪ್ರಿಲ್ನಲ್ಲಿ ಬಾನ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರು. 1922-23 ಅವಧಿಯಲ್ಲಿ ಸ್ವಲ್ಪ ಸಮಯ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಲು ಜರ್ಮನಿಯಲ್ಲಿ ಕಳೆದರು. ಅಸ್ಪೃಶ್ಯ ಜಾತಿಗೆ ಸೇರಿದ ಯುವಕ ಅಂಬೇಡ್ಕರ್ ಕಡಿಮೆ ವಯಸ್ಸಿನಲ್ಲಿ ಅಮೆರಿಕ, ಇಂಗ್ಲೆಂಡ್ ಹಾಗೂ ಜರ್ಮನಿ ಸೇರಿದಂತೆ 3 ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ಶೈಕ್ಷಣಿಕ ಪದವಿಗಳನ್ನು ಪಡೆದು ಯಾರೂ ಮಾಡದ ಸಾಧನೆಯನ್ನು ಮಾಡಿದರು. ಇಷ್ಟೊಂದು ಶೈಕ್ಷಣಿಕ ಅರ್ಹತೆಯನ್ನು ಪಡೆದ ವ್ಯಕ್ತಿ ಭಾರತದಲ್ಲಿ ಅಂಬೇಡ್ಕರ್ ಅವರನ್ನು ಬಿಟ್ಟರೆ ಅಂದಿಗೆ ಬೇರೆ ಯಾರೂ ಇರಲಿಲ್ಲ. ಮೇಲ್ಜಾತಿ ಮತ್ತು ಮೇಲ್ವರ್ಗದವರಿಗೆ ಮಾತ್ರ ವಿದ್ಯೆ ಒಲಿಯುತ್ತದೆ, ಅವರಲ್ಲಿ ಮಾತ್ರ ಪ್ರತಿಭೆ ಇರುತ್ತದೆ. ಅಸ್ಪೃಶ್ಯರು ಮತ್ತು ಶೂದ್ರರಂಥ ನಿಮ್ನ ವರ್ಗದವರಿಗೆ ಅಕ್ಷರ ಜ್ಞಾನ ಇರುವುದಿಲ್ಲ, ವಿದ್ಯೆ ತಲೆಗೆ ಹತ್ತುವುದಿಲ್ಲೆಂಬ ಗೊಡ್ಡು ನಂಬಿಕೆಗಳು ಮತ್ತು ಸಿದ್ಧಾಂತಗಳೆಲ್ಲವನ್ನು ಅಂಬೇಡ್ಕರ್ ಅವರು ತಮ್ಮ ಜ್ಞಾನದ ಅಸ್ತ್ರದಿಂದ ನಾಶ ಮಾಡಿದರು. ಸಂಸ್ಕೃತವನ್ನು ಕಲಿಸಲು ಎಲ್ಫಿನ್ಸ್ಟನ್ ಕಾಲೇಜಿನ ಸಂಸ್ಕೃತಿ ವಿಭಾಗದ ಪ್ರಾಧ್ಯಾಪಕರುಗಳು ತಮ್ಮ ಸಣ್ಣ ಮನಸ್ಸಿನಿಂದ ತಿರಸ್ಕರಿಸಿದರು. ಆದರೆ ಅಂಬೇಡ್ಕರ್ ತಮ್ಮಲ್ಲಿದ್ದ ಛಲ ಮತ್ತು ಜ್ಞಾನದಿಂದಾಗಿ ಸಂಸ್ಕೃತದಲ್ಲಿ ಓದುವುದು ಮತ್ತು ಬರೆಯುವುದು ಎರಡನ್ನೂ ಚೆನ್ನಾಗಿ ಕಲಿತುಕೊಂಡು ವೇದಗಳನ್ನು ಒಳಗೊಂಡಂತೆ ಹಲವು ಕೃತಿಗಳನ್ನು ಅಧ್ಯಯನ ಮಾಡಿದರು. ಜರ್ಮನಿಯ ಬಾನ್ ವಿಶ್ವವಿದ್ಯಾಲಯದ ಲೆಡ್ಜರ್ನಲ್ಲಿ ಅಂಬೇಡ್ಕರ್ ಅವರ ನೋಂದಣಿ. ಮೇಲ್ಭಾಗ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 25/2/1921 ಜರ್ಮನಿ ಭಾಷೆಯಲ್ಲಿ ತಮ್ಮ ಕೈಬರದ ಮೂಲಕ ಸಲ್ಲಿಸಿದ ಪರಿಚಯ ಪತ್ರ ಇದು ಜರ್ಮನಿ ಪತ್ರ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 25/2/1921 ಜರ್ಮನ್ ಭಾಷೆಯಲ್ಲಿ ತಮ್ಮ ಕೈಬರದ ಮೂಲಕ ಸಲ್ಲಿಸಿದ ಪರಿಚಯ ಪತ್ರ. ಅಸ್ಪೃಶ್ಯ ಜನಾಂಗದಲ್ಲಿ ಜನಿಸಿ ಅಮೆರಿಕ ಮತ್ತು ಇಂಗ್ಲೆಂಡ್ ದೇಶಗಳ ಮುಕ್ತ ಸಮಾಜಗಳಲ್ಲಿ ಅಧ್ಯಯನ ಮಾಡಿ ಪಾಶ್ಚಾತ್ಯ ಚಿಂತಕರಿಂದ ಪ್ರಭಾವಿತರಾಗಿ ಅಲ್ಲಿಯ ಗ್ರಂಥಾಲಯಗಳಲ್ಲಿನ ಪುಸ್ತಕಗಳ ಜ್ಞಾನವನ್ನು ತಲೆಯಲ್ಲಿ ಅರಗಿಸಿಕೊಂಡು ಎಲ್ಲವನ್ನು ವೈಜ್ಞಾನಿಕ ಮತ್ತು ವೈಚಾರಿಕ ದೃಷ್ಟಿಯಿಂದ ನೋಡುತ್ತಿದ್ದ ಕಾನೂನು ತಜ್ಞರಾಗಿದ್ದ ಅಂಬೇಡ್ಕರ್ ಅವರ ಜ್ಞಾನವನ್ನು ಒಪ್ಪಿಕೊಂಡು ಅವರಿಗೆ ಸಾಮಾನ್ಯ ಹಕ್ಕುಗಳನ್ನು ಕೂಡ ಕೊಡಲು ಭಾರತದ ಹಿಂದೂ ಧರ್ಮ ಮುಂದೆ ಬರಲಿಲ್ಲ. ಅದಕ್ಕಾಗಿ ಅವರು ತಾವು ಜನಿಸಿದ ಜಾತಿಯೇ ತಮ್ಮ ಬೆಳವಣಿಗೆ ಅಡ್ಡಿಯಾಗುವ ಪರಿಸ್ಥಿತಿಯನ್ನು, ಜಾತಿ ವ್ಯವಸ್ಥೆಯ ಸೃಷ್ಟಿಗೆ ಕಾರಣವಾದ ಪ್ರತಿಷ್ಠಿತ ವರ್ಗವನ್ನು ದ್ವೇಷಿಸಿದರು. ತಾವು ಜನಿಸಿದ ಜನಾಂಗದಲ್ಲೇ ತಮ್ಮನ್ನು ತಾವು ಕಂಡುಕೊಂಡು ಕ್ರಮೇಣ ಆತ್ಮವಿಶ್ವಾಸ ಗಳಿಸಿಕೊಂಡರು. ಮುಗ್ಧರು, ಅನಕ್ಷರಸ್ಥರು ಮತ್ತು ಅಸಂಘಟಿತರಾದ ಪರಿಶಿಷ್ಟ ವರ್ಗದ ಸಂಘಟನೆಗೆ ಮುಂದಾದರು. ಅವರು ಪರಿಶಿಷ್ಟ ವರ್ಗಗಳ ಜನರಿಗೆ ಸಾಮಾನ್ಯ ನಾಗರಿಕ ಹಕ್ಕುಗಳನ್ನಾದರೂ ನೀಡಬೇಕೆಂದು ಮನವಿ ಮಾಡಿಕೊಂಡು ಅದರಲ್ಲಿ ವಿಫಲರಾದರು. ಆದ್ದರಿಂದಲೇ ಅವರು ಉನ್ನತ ವರ್ಗಗಳ ದೌರ್ಜನ್ಯ, ಶೋಷಣೆ ಮತ್ತು ಕ್ರೌರ್ಯಗಳ ವಿರುದ್ಧ ಹೋರಾಟವನ್ನು ಆರಂಭಿಸಿದರು. ಅಂಬೇಡ್ಕರ್ ಅವರು ಅಮೆರಿಕದಂಥ ದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಕಾರಣರಾದವರು ಅಂದಿನ ಬರೋಡ ಸಾಮ್ರಾಜ್ಯದ ಮಹಾರಾಜರಾಗಿದ್ದ ಶ್ರೀ ಸಯ್ಯಾಜಿರಾವ್ ಗಾಯಕ್ವಾಡ್ ಅವರು ಸಹಾಯ ಮಾಡದೆ ಹೋಗಿದ್ದರೆ ಬಹುಶಃ ಅಂಬೇಡ್ಕರ್ ಅವರು ಗಳಿಸಿದ ಶಿಕ್ಷಣದ ಚಿತ್ರಣವೇ ಬದಲಾಗಿರುತ್ತಿತ್ತು ಎಂಬುದನ್ನು ಗಮನಿಸಬೇಕು. ಆದ್ದರಿಂದ ಸಯ್ಯಾಜಿರಾವ್ ಗಾಯಕ್ವಾಡ್ ಮಹಾರಾಜರನ್ನು ನೆನಪಿಸಿಕೊಳ್ಳದೆ ಅಂಬೇಡ್ಕರ್ ಅವರ ವಿದ್ಯಾರ್ಥಿ ಜೀವನವನ್ನು ದಾಖಲಿಸಲು ಸಾಧ್ಯವಿಲ್ಲ. ಕೊನೆ ಟಿಪ್ಪಣಿಗಳು. HTTP://GOVIN ಪ್ರೆಸ್ ರಿಲೀಸ್ ಫ್ರೇಮ್ ಪೇಜ್ ರೆಫರೆಡ್ 16/5/2024. ಕೊನೆ ಟಿಪ್ಪಣಿ 2. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಸಮಕಾಲೀನ ದಲಿತರು. ಸಂಪಾದಕರು ಡಾಕ್ಟರ್ ಎನ್ ಚಿನ್ನಸೋಸಲೆ, HTT ಕಣಜ ಕರ್ನಾಟಕ ಗೌಟ್ ಇನ್ 13/7/2024.